ಶರಣಾರ್ಥಿ. ಬಸವ ಸಮಿತಿಯ ಆನ್ಲೈನ್ ಅರಿವಿನ ಮನೆಯ ಕಾರ್ಯಕ್ರಮ ಬೆಂಗಳೂರಿನಿಂದ ಒಂದು ಸುದೀರ್ಘವಾದ ಪಯಣವನ್ನು ಮಾಡ್ತಾ ಇವತ್ತು ಇತ್ತೀಚೆಗೆ ನಾವು ಪ್ರಾರಂಭಿಸಿದಂತಹ ನಿಜಾಚರಣೆಯ ಸಂಚಿಕೆಗಳ 14ನೆಯ ಸಂಚಿಕೆಯಾಗಿ ತಮ್ಮ ಎದುರಿನಲ್ಲಿ ಬಂದಿದ್ದೇವೆ. ನಿಜಾಚರಣೆ ಅನ್ನೋ ವಿಷಯದ ಮೇಲೆ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡ್ತಾ ಬಂದಿದ್ದೇವೆ. ಅದರ ಆಧಾರದಲ್ಲಿ ಸಮಾಜದಲ್ಲಿ ಚರ್ಚೆಗೆ, ಆಂತರಂಗಿಕ ಅಧ್ಯಯನಕ್ಕೆ, ಆತ್ಮಾವಲೋಕನ ಮಾಡಿಕೊಳ್ಳೋಕ್ಕೆ ಭಾಳ ಅದು ಉಪಯುಕ್ತವಾಗಿದೆ ಅನ್ನೋದನ್ನು ಕೂಡ ವ್ಯಕ್ತಿಗತವಾದ ನೆಲೆಯಲ್ಲಿ ನಾವು ಗಮನಿಸಿದ್ದೇವೆ. ಆದರೂ ಮತ್ತೆ ಇತ್ತೀಚೆಗೆ ಬಸವ ಸಂಸ್ಕೃತಿ ಅಭಿಯಾನ ಅನ್ನೋ ಒಂದು ನೆಲೆಯಲ್ಲಿ ಇಡೀ ರಾಜ್ಯಕ್ಕೆ ರಾಜ್ಯವೇ ನಮ್ಮ ಅನೇಕ ಗುರುಗಳ ಒಡಗೂಡಿ ಮಾಡ್ಕೊಂಬರ್ತಾ ಇದ್ದಾರೆ. 5ನೇ ತಾರೀಕು ಅಕ್ಟೋಬರ್ 25ಕ್ಕೆ ಬೆಂಗಳೂರಿನಲ್ಲಿ ಭಾನುವಾರ ಬೆಳಗ್ಗೆ ಕಾರ್ಯಕ್ರಮ ಇದೆ. ಕಾರಣ ಇಲ್ಲಿ ಬಸವ ಸಂಸ್ಕೃತಿ ಅಭಿಯಾನ, ಇದು ಮಠಗಳ ಅಭಿಯಾನ ಅಲ್ಲ, ಯಾವುದು ಧರ್ಮದ ಅಭಿಯಾನ ಅಲ್ಲ. ಮೂಲತಃ ಅವ್ರು ಇಟ್ಕೊಂಡಿರೋದು ಬಸವ ಸಂಸ್ಕೃತಿ ಅಭಿಯಾನ. ಈ ಬಸವ ಸಂಸ್ಕೃತಿ ಅಭಿಯಾನವನ್ನು ಬಿಟ್ಟು ಚರ್ಚೆಗಳು, ಪತ್ರಿಕೆಗಳಲ್ಲಿ ಏನೇನೋ ನಡೀತಾ ಇವೆ. ಯಾರು ಕೇಳೋರಿಲ್ಲ, ನಮಗೆ ಭಾಳ ಗೊಂದಲ ಆಗ್ತಾ ಇದೆ ಅಂತ ಇದ್ದಾರೆ. ಏನಕ್ಕೆ ಗೊಂದಲ? ರಾಜಕಾರಣಿಗಳ ನೆಲೆಯಲ್ಲಿ ಧರ್ಮದ ಪ್ರತಿಪಾದನೆ, ಈ ಪತ್ರಿಕಾ ವರದಿಗಾರರ ಒಂದು ನೆಲೆಯಲ್ಲಿ ಧರ್ಮದ ಪ್ರತಿಪಾದನೆ, ಮಠಾಧೀಶರ ನೆಲೆಯಲ್ಲಿ ಧರ್ಮದ ಪ್ರತಿಪಾದನೆ, ನಿಜವಾದ ವಸ್ತುಸ್ಥಿತಿ ವಚನಗಳ ಒಂದು ಪ್ರತಿಪಾದನೆ ಏನು ಅನ್ನೋದನ್ನು ಒಮ್ಮೆ ನನಗೆ ಬಸವಣ್ಣವರು ಬರೆದಂಥ ವಚನ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಅಂತ ಅವರು ಮಹಾತ್ಮರು ಇವರು ಬರೆದರು. ಆದರೆ ಈಗ ಏನಾಗೋಗಿದೆ, ಜ್ಞಾನದ ಉಲ್ಟಾ ಆಗ್ತಾ ಇದೆ, ವಚನವೇ ಉಲ್ಟಾ ಆಗ್ತಾ ಇದೆ. ಅಜ್ಞಾನದ ಬಲದಿಂದ ಜ್ಞಾನದ ಕೇಡ ನೋಡಯ್ಯ ಅನ್ನೋ ಹಾಗೆ ಚರ್ಚೆಗಳು ನಡೀತಾ ಇದೆ. ಹೌದು, ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಇಲ್ಲ ವಾಸ್ತವ ಸತ್ಯ ಅಲ್ಲ, ಹಾಗೆ ನಡೀತಾ ಇದೆ. ಈಗ ಅಜ್ಞಾನದ ಬಲದಿಂದ ಜ್ಞಾನದ ಕೇಡ ನೋಡಯ್ಯ ಅನ್ನುವ ರೀತಿಯಲ್ಲಿ ಸಮಾಜದ ಚಿಂತನೆಗಳು ಈ ಗೊಂದಲಗಳನ್ನು ಏನು ಉಂಟು ಮಾಡಿದೆ ಅಂತ ಹೇಳ್ತಕ್ಕಂಥ ವ್ಯಕ್ತಿಗಳು ನೇರವಾಗಿ ವಚನಗಳಲ್ಲಿ ಅಭ್ಯಾಸ ಇರೋದರಿಂದ ಅದನ್ನು ಅಧ್ಯಯನ ಮಾಡಿ ಅದರ ಮೂಲಕ ಸಾಧನೆ ಮಾಡಿ ನಿಜ ಆಚರಣೆಗಳನ್ನು ತಾನು ಅಳವಡಿಸಿಕೊಂಡಿದ್ದ. ಆದರೆ ಆವಾಗ ತಾನೇ ಶರಣ ಸಂಸ್ಕೃತಿ ಅನ್ನೋದು ವಿಕಾಸ ಆಗ್ತಾ ಹೋಗ್ತದೆ. ಕೇವಲ ಸರ್ಕಾರ ಶರಣ ಸಂಸ್ಕೃತಿಯ ನಾಯಕ ಬಸವಣ್ಣ ಅಂದಾಕ್ಷಣ ಏನು ಬಸವಣ್ಣವ್ರಿಗೆ ಏನೂ ಆಗೋದಿಲ್ಲ. ಹೊಗಳಿ ಹೊನ್ನ ಶೂಲಕ್ಕೆ ಇರಿಸಿದರಯ್ಯ, ಆ ಬಸವಣ್ಣವ್ರು ಇದ್ದರೆ ಅದನ್ನೇ ಹೇಳ್ತಿದ್ರು. ಇರಲಿ, ಅದು ನಮ್ಮ ರಾಜ್ಯಕ್ಕೆ ಒಂದು ಬಸವ ಪ್ರಜ್ಞೆಯನ್ನು ಜಾಗೃತ ಮಾಡಿತು. ಬಸವ ಪ್ರಜ್ಞೆ ಜಾಗೃತ ಆಯಿತು, ವಚನ ಪ್ರಜ್ಞೆ ಎಷ್ಟು ಬೇಕಿತ್ತು ಅಷ್ಟಾಗಿಲ್ಲ, ಆಗ್ತಾ ಇದೆ. ಕೆಲವು ನಮ್ಮ ರಾಜ್ಯದ ಉತ್ತರ ಕರ್ನಾಟಕ ಈ ಕ್ಷೇತ್ರಗಳಲ್ಲಿ ಕೆಲವು ಕಡೆ ಜಾಸ್ತಿ ಇದೆ, ಕೆಲವು ಕಡೆ ಕಡಿಮೆ ಇದೆ. ಏನೇ ಇದ್ದಿರಲಿ, ಒಟ್ಟಾರೆಯಾಗಿ ನಮ್ಮ ಸರ್ಕಾರ ಏನು ಆಶ್ರಯ ಇಟ್ಕೊಂಡಿದೆ ಅಂದರೆ ಬಸವ ಸಂಸ್ಕೃತಿಯನ್ನು ಕರ್ನಾಟಕದ ಸಂಸ್ಕೃತಿಯಾಗಿಯೇ ಪ್ರತಿಬಿಂಬಿಸಬೇಕು ಅನ್ನೋದೇ ಅವರ ಮೂಲ ಉದ್ದೇಶ. ಅದಕ್ಕೆ ನಾವು ಸರ್ಕಾರಕ್ಕೆ ಅಭಿನಂದನೆ ಮಾಡಿ, ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಸರ್ಕಾರದ ವತಿಯಿಂದ ಬಸವ ಸಮಿತಿಗೆ ಬಂದು ಅವರನ್ನು ಗೌರವಿಸಿದ್ದು ಉಂಟು. ಈಗ ಅದನ್ನು ಬಸವ ಭಕ್ತರಾದಂತಹ ಸಮಾಜ ಎಷ್ಟರ ಮಟ್ಟಿಗೆ ಆ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ತಾ ಇದೆ, ಇದು ಭಾಳ ಕಠಿಣವಾದ ಪ್ರಶ್ನೆ. ಇದು ಎಲ್ಲಿವರೆಗೆ ನಮಗೆ ಮೂಲ ಸಂಸ್ಕೃತಿ ಅರಿವಾಗೋದಿಲ್ಲ. ಅದಕ್ಕೆ ಸುಮಾರು 4 ತಿಂಗಳಿಂದ ನಾವು ಇದು ಒಂದು ರೀತಿ ಅಭಿಯಾನವೇ, ನಿಜಾಚರಣೆ ಅಭಿಯಾನವನ್ನು ನಾವು ಮಾಡ್ತಾ ಬಂದಿದ್ದೀವಿ. ಎಲ್ಲರೂ ಸುಮಾರು ಜನ, ಎಷ್ಟು ಜನ ನೋಡಿದ್ದೀರೋ ನೋಡಲಿಲ್ವೋ ಅದು ಬೇರೆ ಪ್ರಶ್ನೆ. ಎಲ್ಲವೂ ಯೂಟ್ಯೂಬ್ನಲ್ಲಿ ಲಭ್ಯ ಇದೆ, ಬೇಕಾದಾಗ ನೋಡ್ಬೋದು. ಆರಂಭದಲ್ಲಿ ವಚನಗಳಲ್ಲಿ ದೇವರು ಅನ್ನತಕ್ಕಂಥ ಕಲ್ಪನೆ, ಇವತ್ತಿಗೂ ಕೂಡ ಅದು ಎಷ್ಟೋ ಜನಕ್ಕೆ ದೇವರು ಅನ್ನೋ ಕಲ್ಪನೆ ಪರಿಪೂರ್ಣವಾಗಿ ಅರ್ಥವೇ ಆಗಿಲ್ಲ. ಶರಣರ ನೆಲೆಯಲ್ಲಿ, ಶರಣ ಸಂಸ್ಕೃತಿಯ ನೆಲೆಯಲ್ಲಿ ದೇವರು ಯಾರು? ಈ ಪ್ರಶ್ನೆಯನ್ನು ನಾವು ಆತ್ಮಾವಲೋಕನ ಮಾಡ್ಕೋಬೇಕೇ ಹೊರತು ಟಿ ವಿನಲ್ಲಿ ಯಾರೋ ಹೇಳಿದ್ರು ಅಂತ ಅವ್ರಿಗೆ ಆಧಾರವಾಗಿ ನಿಂತು ನೋಡೋದೆಲ್ಲ ತಪ್ಪಾಗ್ತದೆ. ಉಪಾಸನೆಯ ಬಗ್ಗೆ, ಬಹುದೇವ ಉಪಾಸನೆ ಅಂತ ನಾವು ಹೇಳಿದ್ವಿ. ಅನಂತರ ಏಕದೇವ ಉಪಾಸನೆ ಕಡೆಗೆ ಯಾಕೆ ಹೋಗಬೇಕು ಅನ್ನೋದು ವಚನ, ಇದು ಸಂಸ್ಕೃತಿ. ಇದೆಲ್ಲವನ್ನು ಚರ್ಚೆ ಆಗಬೇಕಾಗಿದೆ. ಈಗ ಹಿಂಸೆಯಿಂದ ಅಹಿಂಸೆಯ ಕಡೆಗೆ ಎಷ್ಟರ ಮಟ್ಟಿಗೆ ಜಗತ್ತಿನಾದ್ಯಂತ ಬಸವಣ್ಣನವರಿಗೆ ವಿಶ್ವಗುರು ಅಂತ ನಾವು ಕರಿತೀವಿ ಗುರುಗಳೇ, ಆ ವಿಶ್ವಗುರುವಿನ ಕಲ್ಪನೆಯನ್ನು ವಿಶ್ವದ ಬಗ್ಗೆ ಎಷ್ಟರ ಮಟ್ಟಿಗೆ ಮಠಗಳಿಂದ ಮಹಾಮನೆಯ ಕಡೆಗೆ ಬಸವಣ್ಣನವರ ಕಲ್ಪನೆಯ ಮಹಾಮನೆ ಯಾವುದು?
ಪ್ರತಿಯೊಂದು ಮನೆಯೂ ಮಹಾಮನೆ ಆಗಲಿ ಅಂತಕ್ಕಂಥದ್ದು ಆಶಯ. ಇಲ್ಲಿ ನಾವು ಮಠಗಳಿಗೆ ಈಗ ಮಠಾಧೀಶರು ಒಕ್ಕೂಟ ಈ ಕಾರ್ಯಕ್ರಮವನ್ನು ಮಾಡಬೇಕಾದಂಥ ಪರಿಸ್ಥಿತಿ ಒದಗಿ ಬಂದಿದೆ. ಅಂದಿನಿಂದ ಇಂದಿನವರೆಗೂ ಕೂಡ ಅದೇ ನಡಿಬೇಕಿತ್ತು. ಈಗ ಒಂದು ಅಭಿಯಾನ ರೂಪದಲ್ಲಿ ಅದಕ್ಕೆ ತಗೊಂಡು ಮತ್ತೆ ನಾವು ಅದಕ್ಕೆ ಮೈನಾರಿಟಿ ಸ್ಟೇಟಸ್ಸು ಇವೆಲ್ಲ ಪೂರಕವಾಗಿ ಇನ್ನೇನು ಶಬ್ದಗಳು ಸೇರಿಕೊಂಡು ಇದಕ್ಕೆ ಮೈನಾರಿಟಿ ಕೊಡಬೇಕೇ ಅಲ್ವೋ, ಲಿಂಗಾಯತ ಬೇರೆಯೇ, ವೀರಶೈವ ಬೇರೆಯೇ, ಹಿಂದೂ ಅಲ್ವ, ಇವೆಲ್ಲ ಎಲ್ಲ ಚರ್ಚೆಗಳು. ಒಂದು ರೀತಿ ಅಜ್ಞಾನದಿಂದ ಬಲದಿಂದ ಜ್ಞಾನದ ಕೇಡನ್ನು ನೋಡಯ್ಯ ಅನ್ನೋ ಒಂದು ನೆಲೆಯಲ್ಲಿ ತುಂಬ ಸಾಮಾನ್ಯನಾಗಿ ಹೇಳ್ತಾ ಇದ್ದೀನಿ. ನಾನೊಬ್ಬ ಬಸವ ಸಮಿತಿ ಅಧ್ಯಕ್ಷ ಅಂತ ಏನು ನಂದು ಯಾವ ಪುಕ್ಕ ಏನಿಲ್ಲ. ಇಲ್ಲಿ ಸಾಮಾನ್ಯನಾಗಿ ಇದನ್ನು ನೋಡಿದಾಗ ಹೀಗೆ ಮಂದಿರದಿಂದ ಅನುಭವ ಮಂಟಪಗಳ ಕಡೆಗೆ ಈಗಲೂ ಬಸವಣ್ಣ ಬೇಕು, ಜಗತ್ತಿನ ಪ್ರಜಾಪ್ರಭುತ್ವದ ನಾಯಕ ಅಂತ ಹೇಳ್ಕೋಬೇಕು. ಆದರೆ ಗುಡಿಗಳು ಕಟ್ಟೋದ ಮೇಲೆ ಸಾವಿರಾರು ಕೋಟಿ ಖರ್ಚು ಮಾಡ್ತಾ ಇರ್ತಕ್ಕಂಥ ಸರ್ಕಾರಗಳು ಒಂದಲ್ಲ ಎರಡಲ್ಲ, ಇದೆಲ್ಲ ಬಸವಣ್ಣನಿಗೆ ತತ್ವಗಳಿಗೆ ವ್ಯಂಗ್ಯ ಮಾಡ್ದಂಗಿದೆ. ಅನ್ಸಲ್ವ ಗುರುಗಳೇ? ಬಸವಣ್ಣನ ಒಂದು ಮುಗಿಸ್ಬಿಡ್ತೀನಿ ನಾನು, ಪೀಠಿಕೆಯನ್ನು ಹಾಕ್ತೇನೆ, ಆಮೇಲೆ ತಾವೇ ಇದರ ಬಗ್ಗೆ ಪೂರ್ಣವಾಗಿ. ಇಲ್ಲ, ತಮ್ಮ ಪ್ರಶ್ನೆ ಇರಲಿ, ನಾವು ಉತ್ತರ ಹೇಳ್ತೇವೆ. ದಾನದಿಂದ ದಾಸೋಹದ ಕಡೆಗೆ ಅಂತ ಹೇಳಿದ್ದೀವಿ. ಈಗಲೂ ಅನೇಕ ಅಡ್ವರ್ಟೈಸ್ಮೆಂಟ್ ನೋಡ್ತೀವಿ, ದಾಸೋಹ ಶಬ್ದವನ್ನು ಬಿಟ್ಟು ಇವರು ದಾನ ಕೊಟ್ಟರು ಅಂತಲೇ ಬರ್ಕೋತಾ ಹೋಗ್ತಾ ಇದ್ದೀವಿ. ದಾನ ಏನು, ದಾಸೋಹ ಏನು? ದಾಸೋಹ ಅಂತ ತಿಳಿದಾಗ ಶರಣ ಸಂಸ್ಕೃತಿ ಹಿನ್ನೆಲೆಯ ದಾಸೋಹವೇ ಬೇರೆ. ಹಾಗೆ ಮೌಢ್ಯಗಳು, ವೈಚಾರಿಕತೆ, ರಾಜಪ್ರಭುತ್ವ, ಪ್ರಜಾಪ್ರಭುತ್ವ, ಪ್ರಜ್ಞಾಪ್ರಭುತ್ವ, ಕೊನೆಗೆ ಅರಿವಿನೆಡೆಗೆ ಅನ್ನೋ ಒಂದು ಮಾತಿನಿಂದ ಹೋದ ಬಾರಿ ನಾವು ಮಾತನಾಡಿದ್ವಿ. ಈಗ ಇನ್ನು ಮುಂದಿನ 6 ಸಂಚಿಕೆಗಳು ಈಗ 6 ಸಂಚಿಕೆಯ ಸಿದ್ಧತೆ ಎಲ್ಲ ಆಗಿದೆ. ಅದನ್ನು ತಾಂತ್ರಿಕವಾಗಿ ನಾವು ವ್ಯವಸ್ಥೆ ಮಾಡ್ಕೋಬೇಕಾಗಿದೆ. ಅದು ವಿಶೇಷವಾಗಿ ಅಂಗದಿಂದ ಲಿಂಗದೆಡೆಗೆ ಲಿಂಗಯೋಗದ ಸಾಧನಾ ಪಥಕ್ಕಂಥ ಅಪರೂಪದ ಒಂದು ಕಲ್ಪನೆಯನ್ನು ನಾವು ಸಾಕಾರ ಮಾಡಿದ್ದೇವೆ. ಅದು 6 ವಾರಗಳ ಕಾಲ ಒಂದೇ ಸಮನೆ ಬರ್ತಾ ಹೋಗ್ತದೆ. ಒಟ್ಟು 30 ವಚನಗಳ ವಿಶ್ಲೇಷಣೆಯೂ ಕೂಡ ಆ ಸಂದರ್ಭದಲ್ಲಿ ಚರ್ಚೆ ಆಗುತ್ತೆ. ವಚನಗಳ ಹಾಡುಗಾರಿಕೆ ಇರುತ್ತೆ. ಬಾಪು ಪದ್ಮನಾಭಂತಹ ಒಬ್ಬ ರಾಷ್ಟ್ರದ ವಿಶೇಷ ಗೌರವಾನ್ವಿತ ವ್ಯಕ್ತಿ ಅವುಗಳನ್ನು 30 ವಚನಗಳನ್ನು ವಿಶ್ಲೇಷಣೆ ಮಾಡ್ತಾರೆ. ಹೀಗೆ ಮುಂದಿನ ವಾರದಿಂದ, ಈ ವಾರದ್ದು ಮುಗೀತು ಸೋಮವಾರ, ಇವತ್ತು ಒಂದು ಸಮೀಕ್ಷೆ ಮಾಡ್ದಂಗೆ ಮಾಡ್ತಾಯಿದ್ದೀವಿ ಇವತ್ತು. ಹೀಗಾಗಿ ಇವತ್ತಿನ ಸಂದರ್ಭದಲ್ಲಿ ಪೂಜ್ಯ ಬೇಲಿಮಠದ ಶಿವರುದ್ರ ಮಹಾಸ್ವಾಮೀಜಿಗಳು ಅವರು ಎಷ್ಟು ಬಸವ ಸಮಿತಿಗೆ ತಮ್ಮ ಸಮಯವನ್ನು ದಾಸೋಹ ಮಾಡ್ತಾ ಅಂದರೆ ಹೇಳಿದ ತಕ್ಷಣ ಬರ್ತಾರೆ. ಕಾರಣ ಈ ಬಸವ ಸಮಿತಿಯಲ್ಲಿ ನೈಜ ಆಚರಣೆಗಳ ನೆಲೆಯಲ್ಲಿ ಕಾರ್ಯ ಮಾಡಬೇಕು, ಅವುಗಳನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ನಾವು ಸೇರ್ತಾ ಇದ್ದೀವಿ. ಇದು ಒಂದು ಕಾರ್ಯಕ್ರಮ ಮಾಡಿ ಇದನ್ನು ಸಂಖ್ಯೆ ಹಾಕ್ಕೊಂಡು ನಾನು ಅದಕ್ಕೇನು ಯಾರಿಂದ ಸರ್ಟಿಫಿಕೇಟ್ ಪಡಿಬೇಕಾದದ್ದು ಏನಿಲ್ಲ ಗುರುವೇ. ಯಾರೋ ಒಬ್ಬರಲ್ಲ, 10 ಜನ ಬಿತ್ತಿದ್ದ ಬೀಜ ಕೆಟ್ಟಿತ್ತೆಂದೇನ ಬೇಡ ಅಂದಮೇಲೆ ಬಿತ್ತೋ ಜವಾಬ್ದಾರಿ ಯಾರ್ದು? ನಮ್ಮದೆಲ್ಲರೂ ಜವಾಬ್ದಾರಿ ಇದೆಯಲ್ಲ. ಹೀಗೆ ನಾವು ಮುಂದಿನ 6 ಸಂಚಿಕೆಗಳ ಒಂದು ಪೂರ್ವಭಾವಿ ಅಂಶವನ್ನು ತಮ್ಮ ಎದುರಿನಲ್ಲಿ ಇಟ್ಟಿದ್ದೇನೆ. ದಯವಿಟ್ಟು ಈ ಅಂಗದಿಂದ ಲಿಂಗದೆಡೆಗೆ ಈ ಸಂಸ್ಕೃತಿಯ ಮೂಲ ನೆಲೆ ಬಸವಣ್ಣವ್ರದ್ದು ಒಂದು ವಚನ ನೆನಪಿಗೆ ಬರುತ್ತೆ ಗುರುಗಳೇ. ಭಕ್ತ ನೆನೆಸುವೆನಯ್ಯ ಮೆಲ್ಲ ಮೆಲ್ಲನೆ. ಆ ವಚನದ ಧ್ವನಿ ಭಾವ ನೋಡಿ. ಭಕ್ತ ನೆನೆಸುವೆನಯ್ಯ ಮೆಲ್ಲ ಮೆಲ್ಲನೆ, ಯುಕ್ತ ನೆನೆಸುವೆನಯ್ಯ ಮೆಲ್ಲ ಮೆಲ್ಲನೆ, ಸಾರಿ ಶರಣ ನೆನೆಸುವೆನಯ್ಯ ಮೆಲ್ಲ ಮೆಲ್ಲನೆ, ಎಡ ಹುಗಳಿಗಳ ದಾಂಟಿ ಬರಬರ ಲಿಂಗೈಕ್ಯ ನೆನೆಸುವೆನಯ್ಯ. ಈಗ ತಾನೇ ಗುರುಗಳಿಗೆ ನಾನು ಈಗ ಪ್ರಾರಂಭಕ್ಕೆ ಮೊದಲು ನಾನೊಂದು ವಚನ ಮಾತಾಡ್ತಾ ಇದ್ದೆ. ಲಿಂಗಾರ್ಚನೆಯ ಮಾಡುವ ಮಹಿಮರೆಲ್ಲರೂ. ಈಗ ಅರ್ಥ ಮಾಡ್ಕೊಳ್ಳಿ ನೀವು, ಇದನ್ನು ನಾನು ವಿಶ್ಲೇಷಣೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇದು ಬಸವಣ್ಣನವರ ಸರಳವಾದ ಕನ್ನಡದ ನುಡಿ. ಎಷ್ಟರ ಗಂಭೀರವಾದ ಗಂಭೀರನ ಸೇರಿಸ್ತೀನಿ, ಬಹಳ ಗಾನವಾದ ಗಂಭೀರವಾದ. ಲಿಂಗಾರ್ಚನೆಯ ಮಾಡುವ ಮೈಮರೆಲ್ಲರೂ ಸಲಿಗೆ ಬಂತರಾಗಿ ಒಳಗೈದಾರೆ, ಎಲ್ಲ ಒಳಗೈದಾರೆ. ಈಗೆಲ್ಲ ಗುದ್ದಾಡ್ತಾ ಇದ್ದೀವಿ. ಆನು ದೇವ ಹೊರಗಣವನು. ಯಾಕೆ ಶಬ್ದ ಬಳಸಿದ್ರು? ಆನು ದೇವ ಹೊರಗಣವನು. ನಾನು ಒಂದಾಗಿಲ್ಲಿ ಸಂಸ್ಕೃತಿ ನಾನು ಹೇಳಿದ್ದೆ ಒಂದು, ಇವ್ರು ಮಾಡ್ತಾ ಇರೋದೇ ಒಂದು. ಆನು ದೈವ ಹೊರಗಣವನು ಸಂಬೋಳಿ ಸಂಭಾಳಿಸ್ಕೊಳ್ರಪ್ಪ, ಸಂಬೋಳಿ ಎನ್ನುತ್ತ ಇಂಬಿನಲ್ಲಿದ್ದೇನೆ ನಿಮ್ಮ ನಾಮವಿಡಿದ ನಾಮಿಕ ನಾನು ಕೂಡಲ ಸಂಗಮ ದೇವ. ಅಂಗದಿಂದ ಲಿಂಗದೆಡೆಗೆ ಹೋಗ್ತಕ್ಕಂಥ ಚಿಂತನೆಯನ್ನು ಅದ್ಭುತವಾಗಿ ವಚನಗಳಲ್ಲಿ ಎಷ್ಟು ಸಾರ ಇದೆ ಅದನ್ನೆಲ್ಲ ನಾವು
ಮುಂದೆ ಚರ್ಚೆ ಮಾಡೋಣ. ಈಗ ಪೂಜ್ಯರು ಈ ಒಂದು 13 ಸಂಚಿಕೆಗಳಲ್ಲಿ ನಾವು ಇದೇನು ನಿಜಾಚರಣೆ ಬಗ್ಗೆ ಮಾತನಾಡ್ತಾ ಬಂದಿದ್ದು ಸೂಕ್ತವಾಗಿದೆಯಾ ಇಲ್ವಾ ಗುರುಗಳೇ? ನಿಮ್ಮ ದೃಷ್ಟಿಕೋನದಲ್ಲಿ ಇದರಿಂದ ಏನೂ ಉಪಯೋಗ ಆಗಲ್ಲ ಅಂದರೂ ಚಿಂತೆ ಇಲ್ಲ, ಆದರೂ ಆಗಬೇಕಾದ ಸಾಕಷ್ಟು ಇದೆ ಅನ್ನೋ ವಿಶ್ವಾಸವೂ ನಮಗಿದೆ. ಶರಣಗುರು. ಆನ್ಲೈನ್ ಕಾರ್ಯಕ್ರಮದಲ್ಲಿ ಭಾಗಿಗಳಾದಂಥ, ಇದಕ್ಕೆ ಸಾಕ್ಷಿ ಪ್ರಜ್ಞೆಯನ್ನು ಬೆಳೆಸಿಕೊಡುವಂತಹ ಎಲ್ಲ ಶ್ರೋತೃ ಶರಣೆಯರಿಗೆ, ಸಕಲ ಶರಣ ಬಂಧುಗಳಿಗೆ ಶರಣಾರ್ಥಿ. ನಿಜಾಚರಣೆಯ ನೆಲೆಯ ಶಾಬ್ದಿಕ ಬೋಧನೆಗಿಂತಲೂ ಅದರ ಮುಕ್ತಾಯದ ಮೌನ ಬಹಳ ಗಂಭೀರವಾಗಿರುವಂಥದ್ದಿರ್ತದೆ. ಮುಕ್ತಾಯದ ಮೌನ ಅಂತಂದರೆ ಎನ್ನಲ್ಲಿ ಏನುಂಟು ಅಂತನ್ನುವಂಥ ಅಂತರ್ಮುಖವಾಗಿರುವಂಥ ಆತ್ಮನಿರೀಕ್ಷಣೆಯ ನೆಲೆ ಬರ್ತದಲ್ಲಿ. ನಿಜಾಚರಣೆ ಹೀಗಿದೆ, ಅದು ನನ್ನಲ್ಲಿದೆಯಾ, ಎನ್ನಲ್ಲಿ ಏನುಂಟು ಅಂತನ್ನುವಂಥ ಆಲೋಚನೆಗೆ ಬರುವಂಥ ಸನ್ನಿವೇಶದಲ್ಲಿ ಅಲ್ಲಿ ಶಬ್ದ ನಿಶ್ಶಬ್ದವಾಗ್ತದೆ, ಅಲ್ಲಿ ಮೌನ ಅದು ಗಹನ ಗಂಭೀರವಾಗಿರ್ತಕ್ಕಂಥ ಒಂದು ನೆಲೆಯನ್ನು ತಂದುಕೊಡ್ತದೆ. ಈ ಆಚರಣೆಗಳು ನೈಜವಾಗಿದೆಯಾ ನನ್ನಲ್ಲಿ? ಅದು ಹೌದು. ಇವಾಗ ಇಷ್ಟೆಲ್ಲ ನಾವು ಹೇಳಿದ್ವಿ, ಪ್ರತಿಯೊಂದು ನಾವು ಹೇಳಿದ್ವಿ, ಆದರೆ ಎನ್ನಲ್ಲಿ ಏನುಂಟು, ನಾವು ಏನು ಹೇಳಿದ್ವಿ ಅದು ನನ್ನಲ್ಲಿದೆಯಾ, ನಾವೇನು ಕೇಳಿದ್ವಿ ಅದು ನನ್ನಲ್ಲಿದೆಯಾ? ಈ ಆತ್ಮನಿರೀಕ್ಷಣೆಯ ನೆಲೆ ಇಲ್ಲ ಅಂತ ಹೇಳಿದ್ರೆ ಅದು ಸಹಜವಾಗಿರುವಂಥ ರೀತಿಯಲ್ಲಿ ಸಮರಸವಾಗೋದಿಲ್ಲ, ಅಲ್ಲಿ ವಿಮುಖವಾಗ್ತದೆ, ಸಮ್ಮುಖವಾಗೋದಿಲ್ಲ. ಸಮ್ಮುಖವಾಗೋದು ಬೇರೆ, ಸಮರಸವಾಗೋದು ಬೇರೆ. ಹೌದು ಇದು ಸರಿ ಅಂತ ನಾವು ಹೇಳೋದು, ಅದನ್ನು ಒಪ್ಕೊಂಡಿದ್ದೀವಿ ಅಂತ ನೀವು ಹೇಳೋದು, ಇದು ಸಮ್ಮುಖ. ಸಮರಸ ಅಂತ ಹೇಳಿದ್ರೆ ನಾವು ಬರೀ ಬಾಯಿನಲ್ಲಿ ಹೇಳೋದಲ್ಲ, ನಮ್ಮ ಆಚರಣೆಗಳಲ್ಲೂ ಅದು ಸಹಜವಾಗಿ ಮಿಳಿತವಾಗೋದಿದೆಯಲ್ಲ, ಇದು ಸಮರಸ. ಈ ಶರಣರು ಭಕ್ತಿಯನ್ನು ಸಮರಸ ಭಕ್ತಿ ಅಂತ ಹೇಳಿದ್ರು. ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಅರಿವು ಆಚಾರಗಳ ಸಂಗಮ ಅಂತ ಹೇಳಿದ್ರೆ ಸುಮ್ಮನೆ ಜೊತೆಯಲ್ಲಿ ಸೇರೋದಲ್ಲ, ಒಂದರೊಳಗೊಂದು ನೀರು ಸಕ್ಕರೆಯಲ್ಲಿ ಬೆರೆತ ಹಾಗೆ ಸಹಜವಾದ ರೀತಿಯಲ್ಲಿ ಅದು ಮಿಶ್ರಣಗೊಳ್ಳುವಂಥ ನೆಲೆ ಇದೆಯಲ್ಲ, ಅದು ಸಮರಸದ ನೆಲೆ ಬರ್ತದೆ. ಅರಿವು ಆಚರಣೆಗೂ ಸತ್ಯ, ಅಂಗಲಿಂಗಕ್ಕೂ ಸತ್ಯ. ಹೌದು, ಪ್ರತಿಯೊಂದಕ್ಕೂ. ಬರೀ ಅರಿವು ಆಚರಣೆ ಅಂತಕ್ಕಂಥ ಹೊರಗಿನ ಚಿಂತನೆ ಅಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಲಿಂಗ ಪ್ರಜ್ಞೆ ಅಂತ ಹೇಳಿದ್ರೆ ನಾವು ಹೌದು ಜಗದಗಲ ಮುಗಿಲಗಲ ಅಗಮ್ಯ ಅಗೋಚರ ಅಪ್ರತಿಮ ಆಹಾ ಎಷ್ಟು ಅದ್ಭುತ ಅಂತ ನಾವು ಬೌದ್ಧಿಕವಾಗಿ ಅದನ್ನು ಸಂತೃಪ್ತಿ ಪಟ್ಟರೆ ಏನಾಗುತ್ತೆ ಅಂದರೆ, ನಾವು ಆ ಬೌದ್ಧಿಕವಾದ ಮಾತುಗಳನ್ನು ಜಾಸ್ತಿ ಆಡಿದ್ರೆ ಮುಕ್ತಾಯಕ್ಕನ ಸಾಲು ಜ್ಞಾಪಕಕ್ಕೆ ಬರುತ್ತೆ. ಅರಿವನು ಅಣಲೊಳಗಿಟ್ಟು ಅಗಿಯುತ್ತಿದೆ ಲೋಕವೆಲ್ಲವೂ. ವಚನ ಪ್ರಜ್ಞೆಯನ್ನ ಅನುಭವದಲ್ಲಿ ಸಮರಸಗೊಳ್ಳುವಂಥ ನೆಲೆಯಲ್ಲಿ ನಾವು ಶಬ್ದಾಡಂಬರದಲ್ಲಿ ಅದನ್ನು ಸೇರಿಸ್ತಾ ಹೋಗುವಂಥದ್ದು ಎಷ್ಟು. ಇವೆಲ್ಲದರ ಮಧ್ಯದಲ್ಲಿ ಒಂದು ಎಚ್ಚರಿಕೆಯು ನಮ್ಮ ಮನಸ್ಸಿನಲ್ಲಿರ್ತದೆ. ಹೌದು, ನಾವು ನುಡಿದಂತೆ ನಡೆವೆ, ನಡೆಯಲ್ಲಿ ನುಡಿಯ ಪೂರೈಸುವೆ ಅಂತನ್ನುವಂಥ ಗಟ್ಟಿಯಾದಂಥ ಸಂಕಲ್ಪ ಇದೆ. ಆ ಸಂಕಲ್ಪದ ನೆಲೆ ಅದು ನಿಜಾಚರಣೆಗೆ ಒಂದು ಹೊಸ ಆಯಾಮವನ್ನು ಮತ್ತು ಹೊಸ ವ್ಯವಸ್ಥೆಯನ್ನು ಕೊಡ್ತದೆ. ನಾವು 14 ಏನು ನಾವು ಮಾಡಲಿಕ್ಕೆ ಹೊರಟಿದ್ದೇವೆ ಸಂಚಿಕೆಗಳು, ಅದರಲ್ಲಿ ಅರಿವಿನ ನೆಲೆಯಲ್ಲಿ ನಿಂತು ಅರಿವನ್ನು ನಾವು ಅರಗಿಸ್ಕೊಂಡಿದ್ದೇವೋ ಅಥವಾ ಬಾಯಿ ಮಾತಿನಲ್ಲಿ ಹೇಳ್ತಾ ಇದ್ದೇವೋ ಅಂತನ್ನುವಂಥ ಆತ್ಮನಿರೀಕ್ಷಣೆಯ ಕಾರ್ಯಕ್ರಮ ಇದು. ಇಲ್ಲಿ ನಾವು 13 ನಾವು ಹೇಳ್ಕೊಂಡು ಬಂದಿದ್ದೀವಲ್ಲ, 12 ಈ 12 ವ್ಯವಸ್ಥೆಗಳು ನಾವು ವಚನಗಳು, ಶಬ್ದ ಮತ್ತು ವ್ಯವಸ್ಥೆಗಳು, ಅನುಭಾವಿಗಳ ಮಾತುಗಳನ್ನು ಇಟ್ಟುಕೊಂಡು ಅದನ್ನು ನಾವು ಜೋಡಿಸಿ ಅದಕ್ಕೊಂದು ಆಕಾರ ಕೊಟ್ಟಿದ್ದೇವೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಇನ್ನೂ ಕೊಡಬೇಕಾದ ಬಹಳ ಇದೆ, ಸಾಕಷ್ಟಿದೆ. ಆದರೆ ಆ ನೆಲೆಯಲ್ಲಿ ನಾವು ಇಷ್ಟು ಹೇಳಿದ್ದು, ನಾವು ನಮ್ಮ ಮುಖವನ್ನು ನೋಡುವಂಥ ನೆಲೆಯಲ್ಲಿ ಈ 12 ನಾವು ಹೇಳಿದ್ದು ಕಣ್ಣ ಕಟ್ಟಿ ಕನ್ನಡಿಯ ತೋರಿದಂತಾಗಬಾರದು. ನೋಡಿ, ಆ ತಾಯಿ ಹೇಳ್ತಾಳೆ, ಕಣ್ಣ ಕಟ್ಟಿ ಕನ್ನಡಿಯ ತೋರಿದಂತಾಯಿತು ಅಜಗಣ್ಣ ನಿನ್ನ ಯೋಗ. ಇದನ್ನೆಲ್ಲ ನಾವು ಹೇಳಿದ ಹೌದು, ನಮ್ಮ ಮುಖ ನೋಡ್ಕೊಳ್ಬೇಕು ಅಂತ ಕನ್ನಡಿ ಮುಂದೆ ನಿಂತಿದ್ದೇವೆ. ಅದೇ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ರೆ ಕನ್ನಡಿ ಹೇಗೆ ಕಾಣುತ್ತೆ? ಇಷ್ಟು ಸೂಕ್ಷ್ಮವಾದಂಥ ರೀತಿಯಲ್ಲಿ ಆತ್ಮನಿರೀಕ್ಷಣೆಯ ನೆಲೆ ಇರುವಂಥ ವ್ಯವಸ್ಥೆಯನ್ನು ನಾವು ಕೊನೆಯ ಹಂತಕ್ಕೆ ಬಂದಾಗ ಅಲ್ಲಿ ಮಾತಿಗಿಂತಲೂ ಇನ್ನೂ ವಿಶೇಷವಾದ ರೀತಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ವಚನ ತರಂಗಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಅನ್ನುವಂಥ ಕಲ್ಪನೆಯನ್ನು ಇಟ್ಟುಕೊಂಡು ಮುಂದಿನ 6 ವಾರಗಳ ಕಾರ್ಯಕ್ರಮವನ್ನು ಅಂಗದಿಂದ ಲಿಂಗದೆಡೆಗೆ ಅಂತ ಹೇಳಿ ವಚನ ಪ್ರಜ್ಞೆಯ ಮುಖಾಂತರವಾಗಿ ನಾವು ಹೇಳ್ತಾ ಇದ್ದೇವೆ. ಹೌದು, ವಚನವನ್ನು ವ್ಯಾಖ್ಯಾನ ಮಾಡುವಂಥದ್ದು
ಆಯಾ ಒಂದು ಪದ ವಾಕ್ಯ ಇವುಗಳನ್ನು ಇಟ್ಕೊಂಡು ಇದಕ್ಕೆ ಹೀಗೆ ಅರ್ಥ, ಇದನ್ನು ಹಾಗೆ ಅರ್ಥ ಅಂತ ಹೇಳೋದು ಬೌದ್ಧಿಕವಾದಂಥ ರಚನೆ. ಆದರೆ ಅದು ನಮ್ಮ ಮನಸ್ಸಿನಲ್ಲಿ ತರಂಗವನ್ನು ಹುಟ್ಟಿಸ್ಬೇಕಾದ್ರೆ ಆ ವಚನಗಳನ್ನು ಗಾನದ ನೆಲೆಯಲ್ಲಿ, ಆ ಗಾನದ ವ್ಯವಸ್ಥೆಯಲ್ಲಿ ಅದನ್ನು ವಿಶೇಷವಾದ ರೀತಿಯಲ್ಲಿ ಅದನ್ನು ನಾವು ಕೊಡಬೇಕು. ನಾದ ಅಲ್ಲಿ ಬಹಳ ಮುಖ್ಯವಾದದ್ದಾಗುತ್ತೆ. ನಾದ, ಬಿಂದು, ಕಳೆ. ಈ ನಾದ ವಚನಗಳಲ್ಲಿರ್ತಕ್ಕಂಥ ವಿಚಾರಗಳು ನಮ್ಮ ಅಂತರಂಗಕ್ಕೆ ನೇರವಾಗಿ ಬೌದ್ಧಿಕವಾಗಿ ಅಲ್ಲ, ನಮ್ಮ ಭಾವಕ್ಕೆ ತಲುಪಬೇಕಾದ್ರೆ ಅದನ್ನು ನಾವು ಸಂಪೂರ್ಣವಾದ ರೀತಿಯಲ್ಲಿ, ನಾವು ಲೌಕಿಕವಾಗಿ ಹೇಳೋದಾದರೆ ಇಂಟ್ರಾವಿನಸ್ ಇಂಜೆಕ್ಷನ್ನಿಂದ ನಮ್ಮ ಶರೀರಕ್ಕೆ ಹೇಗೆ ಔಷಧವನ್ನು ನಾವು ತಲುಪಿಸ್ತೇವೆ, ಹಾಗೆ ನಮ್ಮ ಭಾವಕ್ಕೆ, ನಮ್ಮ ಮನಕ್ಕೆ ಬುದ್ಧಿಯಿಂದ ಅಲ್ಲದ ಸಹಜವಾಗಿರುವಂಥ ಆನುಭಾವಿಕ ನೆಲೆಯಲ್ಲಿ ಸೇರಿಸ್ತಕ್ಕಂಥದ್ದು ನಾದಾನುಸಂಧಾನ. ಈ ನಾದಾನುಸಂಧಾನದ ನೆಲೆಯಲ್ಲಿ ಆ ವಚನಗಳನ್ನು ಸರಳವಾದ ಸ್ವಲ್ಪ ವ್ಯಾಖ್ಯಾನದೊಡನೆ ರಾಗಪ್ರಜ್ಞೆಯ ಜೊತೆಯಲ್ಲಿ ಅದನ್ನು ನಾವು ಮನಸ್ಸನ್ನು ಏಕಾಗ್ರಚಿತ್ತತೆಯಿಂದ ಅದನ್ನು ನಾವು ಕೇಳಿದ್ರೆ, ನಾವು ಶಬ್ದದಿಂದ ಕಲಿಯೋದಕ್ಕಿಂತಲೂ ಹೆಚ್ಚಿನ ಭಾವ ನಮ್ಮ ಮನಸ್ಸಿಗೆ ಬಂದು ತಲುಪ್ತದೆ. ಈಗ ಪ್ರತಿ ಸಂಚಿಕೆ ಅದೇನು ಮುಂದಿಂದ ನಾವು ಅಂಗದಿಂದ ಲಿಂಗದೆಡೆಗೆ 5 ವಚನ ಏನೋ ತಗೋತಾ ಇದ್ದೀವಿ, 5 ವಚನ ತಗೋತಾ ಇದ್ದೀವಿ. ಹೀಗಾಗಿ 6 ಸಂಚಿಕೆಯಲ್ಲಿ ಒಟ್ಟಾರೆಯಾಗಿ ನಾವು 30 ವಚನಗಳನ್ನು ಆಧಾರವಾಗಿ ಇಟ್ಕೊಂಡು ಅಂಗದಿಂದ ಲಿಂಗದೆಡೆಗೆ ಯಾವ ರೀತಿ ಇಲ್ಲಿ ಯಾರ್ದು ಇನ್ನೂ ವಚನಗಳಿಲ್ಲ, ಕೇವಲ ಬಸವಣ್ಣನವರ ನೆಲೆಯಲ್ಲಿ. ನೋಡಿ, ಅದರಲ್ಲಿ ಇನ್ನೊಂದು, ಹಾಗಾದರೆ ನನಗೆ ಹಾಡ್ಲಿಕ್ಕೆ ಬರೋದಿಲ್ಲ, ನನ್ನ ಮನಸ್ಸನ್ನು ಹೇಗೆ ಸೇರಿಸೋದು ಅಂತ ಅನ್ನುವಂಥ ಸಂಕೋಚ ಮತ್ತು ಸಂಶಯ ನಮ್ಮ ಮನಸ್ಸಿನಲ್ಲಿ ಇರ್ತದೆ. ಇದಕ್ಕೆ ಅಪ್ಪ ಬಸವಣ್ಣ ಅವತ್ತೇ ಹೇಳಿದ್ರು, ತಾಳಮಾನ ಸರಿಸವನರಿಯೇ, ಓಜೆ ಬಜಾವಣೆಯ ಲೆಕ್ಕವನರಿಯೇ, ಅಮೃತಗಣ ದೇವಗಣವನರಿಯೇ, ಆನು ಒಲಿದಂತೆ ಹಾಡುವೆ ಕೂಡಲ ಸಂಗಮ ದೇವ ನಿಮಗೆ ಕೇಳಿಲ್ಲವಾಗಿ. ನೋಡಿ, ಈಗ ಇಲ್ಲಿ ಒಂದು ಅಲ್ಲ, ಆನು ಅಂದ್ರೆ ಯಾರು? ಇಲ್ಲಿ ಆನು ಅಂದ್ರೆ ನಾನು ಅಂತ. ನಾನು ಅಂದ್ರೆ ಯಾರು? ಅಲ್ಲ, ಅದು ಹೇಳ್ತೀನಿ. ನಾನು ಆನು ಅಂತ ಅನ್ನೋದು ಇದೆಯಲ್ಲ, ಇದು ದ್ವಂದ್ವ ಇದೆ. ಆನು ಒಲಿದಂತೆ ಹಾಡುವೆ ಅಂತಂದ್ರೆ ನನ್ನಲ್ಲಿ ಧ್ವನಿಯಾಗಿ ಮೂಡುವವನು ಮತ್ತು ನೀನಾಗಿ ಕೇಳುವವನು, ಅಲ್ಲಿ ಭೇದ ಇಲ್ಲ ಅಲ್ಲಿ. ಅಲ್ಲ, ಸತ್ಯ. ಅದನ್ನು ನಾವು ತಪ್ಪು ತಿಳ್ಕೊತೀವಿ. ಈಗ ಆನು ಒಲಿದಂತೆ ಹಾಡುವೆ ಅಂದಾಗ ಈ ಲಿಂಗವೇ ಹಾಡತ್ವಾ ಅಥವಾ ಅಂಗ ಹಾಡತ್ತವರು? ಇಲ್ಲಿ ಅಂಗಲಿಂಗವೆಂಬ ಉಭಯವಿಲ್ಲದ ನಾದಾನುಸಂಧಾನ ಇದೆಯಲ್ಲ, ಅದು ಆನು ಅನ್ನೋದ್ರಲ್ಲಿ ಬರ್ತದೆ. ಅದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಆನು ಅಂತ ಅನ್ನುವಂಥದ್ರಲ್ಲಿ ನಾನಿಲ್ಲ, ನೀನೇ ಎಲ್ಲ. ಹಾಗಾದ್ರೆ ನೀನೇ ಇದ್ದೀಯಾ ಅಂದ್ರೆ ಇಲ್ಲ, ನಾನೂ ಇದ್ದೇನೆ. ಎರಡು ಸಮಾನವಾಗಿ, ಎರಡು ಅಳಿದು ಕೂಡುವಂಥ ನೆಲೆ. ನೋಡಿ, 2 ವಸ್ತುಗಳಿವೆ. ಆ 2 ಸಹ ತಮ್ಮ ಮೇಲರಿಮೆ ಮತ್ತು ಕೀಳರಿಮೆಯನ್ನು ಬಿಟ್ಟು ಸೇರೋದಿದೆಯಲ್ಲ, ಇದು ಸಮನ್ವಯತೆ. ತಾವಾಗಲೇ ಅರಿವು ಮತ್ತು ಆಚಾರದ ಸಮರಸ ಅಂತ ಹೇಳಿದ್ರಿ. ಅದನ್ನು ನಾನು ಅಂಗ ಮತ್ತು ಲಿಂಗಗಳ ಸಮರಸ ಅಂದೆ. ಈಗ ನೈಜ ಆಚರಣೆಯಲ್ಲಿ ಹಾಗಾದರೆ ಲಿಂಗದ ಹೇಗೆ ನಾನು ಅದನ್ನು ಆಚರಣೆಗೆ ತರಬೇಕು? ನೋಡಿ, ಅದೇ ನಿಜಾಚರಣೆ. ಒಂದು ಹೇಳ್ತೇನೆ, ಆನು ಒಲಿದಂತೆ ಹಾಡುವೆ ಅಂತ ಹೇಳಿದ್ರೆ, ನಾನು ಹೇಳ್ತಾ ಇದ್ದೇನೆ, ನೀನು ಕೇಳ್ತಾ ಇದ್ದೇನೆ ಅನ್ನೋದಲ್ಲ, ನಮ್ಮಿಬ್ಬರಿಂದಲೂ ಬರ್ತಕ್ಕಂಥ ಒಂದು ಆಂತರಂಗಿಕ ಆನುಭಾವಿಕ ನೆಲೆ ಇದೆಯಲ್ಲ, ಅದು ಬಹಳ ಮುಖ್ಯವಾದ ಸಮರಸ ಭಕ್ತಿ. ಅದು ಸಮರಸ ಭಕ್ತಿ. ನೋಡಿ, ಶರಣರು ಹೇಳ್ತಾರೆ, ಸಮರಸ ಭಕ್ತಿ ಲಿಂಗಾಂಗ ಸಾಮರಸ್ಯ ಅಂತ ಅಂದ್ರೆ 2 ಅಳಿದು ಕೂಡುವುದು. ಅವಾಗ ಅಂಗವೂ ಇಲ್ಲ, ಲಿಂಗವೂ ಇಲ್ಲ. ಅಲ್ಲ, 2 ಅಳಿದು ಕೂಡುವುದು ಅನ್ನೋದ್ರಲ್ಲಿ ಯಾವುದನ್ನು ಅಳಿಬೇಕು? ನೋಡಿ, ಒಂದು ಹೇಳ್ತೇನೆ, ಒಂದು ಲೌಕಿಕವಾದ ಒಂದು ಉದಾಹರಣೆ, ಸಹಜವಾಗಿ ಅರ್ಥವಾಗುತ್ತೆ ಜನಗಳಿಗೆ. ನೀರಿನ ಒಂದು ಹನಿ ಇದೆ. ಆ ನೀರಿನ ಹನಿಯನ್ನು ವಿದಳನ ಮಾಡಿದ್ರೆ ಅದರಲ್ಲಿ 2 ಅನಿಲಗಳು ಸಿಗ್ತವೆ. ಆಕ್ಸಿಜನ್, ಒಂದು ಹೈಡ್ರೋಜನ್ 2 ಕಣಗಳು, ಆಕ್ಸಿಜನ್ನಿನ 1 ಕಣ. ಇವು ಸೇರಿದ್ರೆ ಒಂದು ನೀರಿನ ಕಣ ಆಗ್ತದೆ. ಹೈಡ್ರೋಜನ್ನಿನ ಗುಣ ಯಾವುದು? ಉರಿಯುವುದು, ಹೈಡ್ರೋಜನ್ ಬಾಂಬ್. ಆಮ್ಲಜನಕದ ಗುಣ ಏನು? ಉರಿಸುವುದು. ಒಂದು ಉರಿಯುವ ಗುಣ, ಮೇಲರಿಮೆಯ ಗುಣ. ಇನ್ನೊಂದು ಕೀಳರಿಮೆಯ ಗುಣ, ಉರಿಸುವ ಗುಣ. ಆದರೆ ಇವೆರಡು ಸೇರಿ ನೀರಿನ ಹನಿಯಾದಾಗ ಏನಾಗುತ್ತೆ? ಉರಿಸುವ ಗುಣಗಳು ಹೋಗಿ ಆರಿಸುವ ಗುಣ ಆಗ್ತದೆ. ಉರಿಸುವ ಗುಣ ಹೋಗಿ ಆರಿಸುವ ಗುಣ ಆಗ್ತದಲ್ಲ, 2 ಅಳಿದಾಗ ಆಗ್ತಕ್ಕಂಥ ಒಂದು ಸಮನ್ವಯತೆ. ಅಲ್ಲ, ಆ ಸ್ಥಿತಿ ನೋಡಿ, ಅಲ್ಲ, ನಾನು ಹೇಳ್ತೇನೆ, ಅಂಗ ಅಂತ ಅನ್ನುವಂಥದ್ದು ಆಕ್ಸಿಜನ್, ಲಿಂಗ ಅಂತ ಅನ್ನುವಂಥದ್ದು ಹೈಡ್ರೋಜನ್. ಅದಕ್ಕೆ ಮೇಲರಿಮೆ ಇದೆ, ನಾನು ಉರಿಯಬಲ್ಲೆ ಅಂತ.
ನಾನು ಉರಿಸ್ತೇನೆ ನನ್ನ ಪ್ರಾರ್ಥನೆಯಿಂದ, ನನ್ನ ಸನ್ನಿವೇಶದಿಂದ ಅಂತ ನನ್ನ ಭಾವನೆ ಇದೆ. ಇವೆರಡು ಸೇರಿದಾಗ ಅಲ್ಲಿ ಆನು ನೀನೆಂಬ ಉಭಯ ಭೇದವೂ ಅಳಿದು ಹೋಗ್ತದಲ್ಲಿ. ಅಲ್ಲಿ ಯಾವುದು ನೆಲೆಯಲ್ಲಿ ಏನಿರ್ತದೆ ಅಂತಂದರೆ ಅಲ್ಲಿ ಸಹಜ ಸಮನ್ವಯತೆಯ ವಾಸ್ತವ ಸ್ಥಿತಿ ಇರುತ್ತೆ. ಅದನ್ನು ಬಾಯಿನಲ್ಲಿ ಹಾಗೆ ಹೀಗೆ ಅಂತ ಹೇಳಲಿಕ್ಕಾಗದೇ ಇರತಕ್ಕಂಥ ನೆಲೆ. ಆದ್ದರಿಂದ ಅದನ್ನು ಶರಣರು ಏನೆನಲಿಲ್ಲದ ಮಹಾಘನಲಿಂಗ ಅಂತ ಅದಕ್ಕೆ ಶಬ್ದದಲ್ಲಿ ನಮಗೆ ತಿಳುವಳಿಕೆಯನ್ನು ಹೇಳಿದ್ರು. ಆ ನೆಲೆಯಲ್ಲಿ ನಾವು ತಲುಪಬೇಕು ಅಂತ ಅನ್ನೋಂಥ ಪ್ರಶ್ನೆ ಬಂದಾಗ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಈ ದ್ವಂದ್ವದ ನೆಲೆಯನ್ನು ಬಿಟ್ಟು ಕೊಡೋದಿದೆಯಲ್ಲ, ಇದು ಬಹಳ ಮುಖ್ಯ ಆಗ್ತದೆ. ಅದನ್ನೇ ಹೇಳಿದ್ದ ಅಪ್ಪ ಬಸವಣ್ಣ, ಆನು ಒಲಿದಂತೆ ಹಾಡುವೆ. ನಾನು ಕೇಳಬೇಕು ಅಂತ ಹಾಡ್ತಾ ಇಲ್ಲ, ನೀನು ಕೇಳಬೇಕು ಅಂತ ಹಾಡ್ತಾ ಇಲ್ಲ. ಅಲ್ಲಿ ನಾನು ನೀನು ಎಂಬ ಉಭಯ ಭೇದವು ಅಳಿದು ಹೋಗಬೇಕು ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿ ಸೇರ್ತಾ ಇದ್ದೇನೆ. ನಾನು ನಿನ್ನಲ್ಲಿ ಸೇರಿದ ಮೇಲೆ ಇನ್ನೇನಿದೆ? ಆನು ಒಲಿದಂತೆ ಹಾಡುವೆ ಕೂಡಲ ಸಂಗಮ ದೇವ ನಿನಗೆ ಕೇಳಿಲ್ಲವಾಗಿ. ಅಂದರೆ ನಾನು ಅನೇಕ ಬಾರಿ ಹೇಳ್ತೀನಲ್ಲ ಗುರುಗಳೇ, ಕೂಡಲ ಸಂಗಮ ದೇವ, ಕೂಡಲು ಆಗುವ ಸಂಗಮವೇ ದೇವ. ಹೌದು, ಅದೇ ಅರ್ಥನೇ ಇದು. ಹೌದು. ಬಸವಣ್ಣವರ ಅಂಕಿತ ನಾಮದಲ್ಲಿ ಅಲ್ಲ ನೋಡಿ, ಅದು ಕಪ್ಪಡಿ ಸಂಗಮ ಕ್ಷೇತ್ರದ ಹೆಸರು. ಬಸವಣ್ಣನವರ ಅಂಕಿತ ಕೂಡಲು ಸಂಗಮ ದೇವ. ಅದನ್ನ ಏನು ಮಾಡಿದ್ರು ಅಂತಂದ್ರೆ, ಬಸವಣ್ಣನವರ ವಚನ ಹೆಚ್ಚು ಪ್ರಸಿದ್ಧಿಗೆ ಬರ್ತಾ ಇದ್ದಾಗೆ ಕ್ಷೇತ್ರದ ಹೆಸರಿಗೆ ಆ ಅಂಕಿತವನ್ನು ಜೋಡಿಸ್ಕೊಂಡ್ರು. ಅದಿಲ್ಲ, ಅವ್ರೇನಾದ್ರೂ ಜೋಡಿಸ್ಕೊಂಡ್ಲಿ. ಇವತ್ತು ನಿಜ ಆಚರಣೆಯಲ್ಲಿ ನಾವಿದನ್ನ ಕೂಡಲ ಸಂಗಮ ದೇವ ಅನ್ನೋದನ್ನ ಅರ್ಥ ಮಾಡಿಕೊಂಡು ಕೇವಲ ಒಂದು ಅಂಕಿತ ನಾಮ ಅರ್ಥ ಮಾಡಿಕೊಂಡ್ರೆ ನೈಜ ಆಚರಣೆ ನೆಲೆ ನೋಡಿ. ನಾನು ಹೇಳ್ತೀನಿ, ಒಂದು ಹೈಡ್ರೋಜನ್ನಿನ 2 ಕಣ, ಆಮ್ಲಜನಕದ 1 ಕಣ ಕೂಡಲು ಅದರಲ್ಲಿರ್ತಕ್ಕಂಥ ತನ್ನ ಮೇಲರಿಮೆ ಕೀಳ್ಮೆರಿಯನ್ನು ಬಿಟ್ಟ ಮೇಲೆ ಅದು ಸಂಗಮ. ಅದರ ಪರಿಣಾಮ ಅದರ ಮುಂದಿನ ಲೆಕ್ಕ. ಅದು ಅಲ್ಲ, ಬಸವಣ್ಣನವರ ಪರಿಭಾಷೆಯಲ್ಲಿ ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ ಎರಡೂ ಕೂಡಲು ಆಗುವ ಸಂಗಮವೇ ದೇವ. ಇದು ಆಚರಣೆಯಲ್ಲಿ ನನ್ನ ಅಂತರಂಗವನ್ನು ಶುದ್ಧಿಯಾಗಿ ಇಟ್ಕೋಬೇಕು, ಬಹಿರಂಗವನ್ನು ನನ್ನ ಜೀವನದಲ್ಲಿ ಎರಡನ್ನೂ ಕೂಡಿಸಿದಾಗ ಮಾತ್ರ ಬಸವ ಅಂತಕ್ಕಂಥ ತತ್ವಕ್ಕೆ ಒಂದು ಬೆಲೆ ಬರ್ತದೆ. ಅಲ್ಲಿ ದೇವ ಅಂತ ಅನ್ನುವಂಥದ್ದು ಇದೆಯಲ್ಲ, ಮಹಾದೇವ ಮಹಾದೇವ, ಅಲ್ಲಿಂದ ಮುಂದೆ ಶಬ್ದವಿಲ್ಲ. ಆ ಸ್ಥಿತಿಗೆ ತಲುಪೋದೇ ನಿಜ ಆಚರಣೆ. ಹೌದು, ಆ ಲೆಕ್ಕದಲ್ಲಿ ಅದಕ್ಕೆ ವಚನ ಪ್ರಜ್ಞೆಯ ಗಾನದ ನಾದಗಳ ಮುಖಾಂತರವಾಗಿ ಆ ಅರ್ಥವನ್ನು ನೇರವಾಗಿ ನಮ್ಮ ಹೃದಯಕ್ಕೆ ತಲುಪಿಸುವಂತಹ ಒಂದು ಆಲೋಚನೆಯನ್ನು ಇಟ್ಟುಕೊಂಡು ಈ ವಚನಗಾನದ ಭಾವಾನುವಾದದ ಭಾವ ಸಂಬಂಧವನ್ನು 3 ವಾರಗಳ ಕಾಲ ಅದನ್ನು ನಾವು ಮಾಡ್ತಾ ಇದ್ದೀವಿ ಈಗ. ಇಲ್ಲ, ಇಲ್ಲೂ ಒಂದು ಅಂಶ ಇದೆ ಗುರುಗಳೇ. ಅನೇಕರು ಸಂಗೀತ ಹಾಡ್ತಾರೆ, ಇದು ಪದ್ಧತಿಯಲ್ಲಿ ಆಡ್ತಾರೆ, ಈ ಪದ್ಧತಿಯಲ್ಲಿ ಅದರಲ್ಲೇ ಟೈಮ್ ಪಾಸ್ ಆಗೋಯ್ತು ಹೊರತು ಭಾವಾನುಸಂಧಾನ ಅಂದಾನ ಹೇಳಿದ್ರಲ್ಲ, ಇಲ್ಲಿ ಆ ಲಿಂಗ ಸ್ಥಿತಿಗೆ ಹೋಗೋದೇ ಇಲ್ಲ ಇವರು. ನಾನು ಚೆನ್ನಾಗಿ ಹಾಡದ್ನ ಅಂತ ಕೇಳ್ತಾರೆ ಹೊರತು ಆ ಒಳಗೆ ಸೇರಿರ್ತಕ್ಕಂಥ ಇವೆರಡೂ ಸೇರಿರ್ತಕ್ಕಂಥ ಸಮರಸ ಭಾವದ ಕಲ್ಪನೆ ಬರೋದಿಲ್ಲ ನೋಡಿ. ಅಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಅಲ್ಲಿ ವಾಸ್ತವಾಂಶ ಇಷ್ಟೇ. ಅದರ ಹತ್ತಿರ ಹೋದಾಗ, ಆ ನೆಲೆಯಲ್ಲಿ ಹೋದಾಗ ಹಾಡುವ ಲೆಕ್ಕದಲ್ಲಿ ನಾನು ಹಾಡ್ತಾ ಇದ್ದೇನೆ, ಅದು ನನಗೆ ಹೊಗಳಿಕೆ ಬೇಕು ಅಂತ ಅನ್ನುವ ನನ್ನ ಸಂಕಲ್ಪವಿಲ್ಲದೆ ಆಡೋದು, ಅದನ್ನೇ ನಾನು ಒಲಿದಂತೆ ಹಾಡುವೆ. ಯಾಕೆ ಅಂತಂದರೆ ಇದರಲ್ಲಿ ದೋಷ ಇದೆ, ಇದು ಸರಿ ಇಲ್ಲ, ಇದನ್ನು ನಾನು ಹೇಳಬೇಕು, ಇದನ್ನು ನಾನು ಹೇಳಬಾರ್ದು. ಈ ವ್ಯವಸ್ಥೆಗಳಲ್ಲಿ ತಾಳಮಾನ ಸರಿಸ, ಓಜೆ ಬಜಾವಣೆಯ ಲೆಕ್ಕ, ಅಮೃತಗಣ ದೇವಗಣ. ತಾಳಮಾನ ಅಂದ್ರೆ ಏನು? ತಾಳಮಾನ ಅಂತಂದರೆ ಅದನ್ನು ಹಾಡಬೇಕಾದ್ರೆ ಇಷ್ಟು ಖಚಿತವಾಗಿರ್ತಕ್ಕಂಥ ಕ್ಷಣಗಳಲ್ಲಿ ಇದನ್ನು ಮುಗಿಸ್ಬೇಕು, ಈ ರಾಗದ ಎತ್ತರ ಈ ರೀತಿ ಬರಬೇಕು ಅಂತ ಅನ್ನೋಂಥ ರೀತಿಯಿಂದ ತಾಳ. ನಾವೀಗ ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಏನೇನು ಅಲ್ಲ, ಹಿಂದೂಸ್ತಾನಿಯಲ್ಲಿ ರಾಗ ಪ್ರಧಾನ ಇದೆ, ಕರ್ನಾಟಕ ಸಂಗೀತದಲ್ಲಿ ತಾಳದ ನೆಲೆ ಜಾಸ್ತಿ ಇದೆ. ಅದನ್ನು ಬಸವಣ್ಣ ತಾಳಮಾನ ಸರಿಸವನರಿ ನನಗೆ ಯಾವುದು ಬೇಕಾಗೇ ಇಲ್ಲ. ಅದು ಯಾತಕ್ಕೆ ಅಂತಂದ್ರೆ ಓಜ ಬಜಾವಣೆಯ ಲೆಕ್ಕ. ಯಾಕೆ ನಾನು ಹಾಡ್ತಾ ಇದ್ದೇನೆ, ನೀನು ಕೇಳಬೇಕು, ನಾನು ಹಾಡಿ ದೊಡ್ಡವನಾಗಬೇಕು ಅನ್ನೋದು ಇಲ್ಲವೇ ಇಲ್ಲ. ಓಜ ಬಜಾವಣೆ ಅಂದ್ರೆ ಏನ್ರಿ? ಓಜೆ ಬಜಾವಣೆ ಅಂತಂದ್ರೆ ವಾದ್ಯ ವ್ಯವಸ್ಥೆಗಳು ಇವೆಲ್ಲ ಸುತ್ತಮುತ್ತ ಪರಿಕರ. ಹೌದು, ಪಕ್ಕ ವಾದ್ಯಗಳನ್ನು ಇಟ್ಟುಕೊಂಡು ಅವುಗಳ ಲೆಕ್ಕ ಇಷ್ಟೇ ಇರಬೇಕು, ಅವು ಇಷ್ಟು ಧ್ವನಿ ಇರಬೇಕು, ನನ್ನ ಸ್ವರಕ್ಕೂ ಈ ಸ್ವರಕ್ಕೂ ಇಷ್ಟು ವ್ಯತ್ಯಾಸ ಇರಬೇಕು. ಅಲ್ಲ, ಇವತ್ತಿನ ವಚನ ಸಂಗೀತದ ನೆಲೆಯಲ್ಲಿ ಇದೇ ಪರಿಕರಗಳೇ ಹೆಚ್ಚಾಗಿದೆ ಹೊರತಾಗಿ ಮೂಲ ಭಾವಕ್ಕೆ ಬರಬೇಕಲ್ಲ. ಅಲ್ಲ, ಮೂಲ ಭಾವಕ್ಕೆ ವಚನಗಳು ಅಥವಾ ನಮ್ಮ ಪರಿಕರಗಳು ವಾದ್ಯಗಳು ತೆಗೆದುಕೊಂಡು ಹೋಗ್ತಾ ಇದ್ರು ಸಹ ಕೇಳುವವನ ಮನಸ್ಥಿತಿ ನೇರವಾಗಿ ಕೇಂದ್ರೀಕೃತವಾದರೆ
ಇವುಗಳನ್ನು ಮೀರಿದಂಥ ಅನುಭಾವಿಕ ನೆಲೆ ಬರ್ತದೆ. ಅಲ್ಲ, ಈ ನೆಲೆಯನ್ನ ಬಾಪು ಪದ್ಮನಾಭ ಅವರ ಮೂಲಕ ನಾವು ಪ್ರಯತ್ನ ಅಲ್ಲ, ನಾವು ಅದರ ಒಂದು ಪ್ರಾಯೋಗಿಕ ನೆಲೆಯನ್ನು ನಿಮಗೆ ಕೊಡ್ತಾ ಇದ್ದೀವಿ. ಝಲಕ್ ಅಂತಾರಲ್ಲ ಹಾಗೆ. ಅಲ್ಲ, ಪ್ರಾಯೋಗಿಕ ನೆಲೆಯನ್ನು ನಾವು ಕೊಡ್ತಾ ಇದ್ದೇವೆ. ಅದರ ಅರ್ಥ ಏನು ಅಂತಂದ್ರೆ, ಆ ವಚನಗಳನ್ನು ಸ್ಥೂಲವಾಗಿರ್ತಕ್ಕಂಥ ವಚನ ಹೇಳ್ತೇವೆ ನಾವು, ವಚನ ಇಟ್ಕೊಳ್ಳಿ. ಆ ವಚನವನ್ನ ಕಿವಿಯಿಂದ ಕೇಳೋದು, ಮೆದುಳಿಗೆ ಹೋಗುವಂಥದ್ದು ಒಂದು. ರಾಗದಿಂದ ಹೋದಾಗ ಅದು ನಮ್ಮ ಅನುಭಾವಿಕ ನೆಲೆಯಲ್ಲಿ ಅದು ತರಂಗವನ್ನು ಸೃಷ್ಟಿ ಮಾಡ್ತದೆ. ಈಗ ತರಂಗ ಅಂದಾಕ್ಷಣ ಕೂಡ ನಾವು ದೃಶ್ಯಕ್ಕೂ ಹೋಗಬೇಕು ಅಂತ ಅಪೇಕ್ಷೆ ಇದೆ. ಈ ಚಿತ್ರಗಳಲ್ಲಿ ದೃಶ್ಯದಲ್ಲಿ ಈಗ ತಾವು ತರಂಗ ಅಂದಾಕ್ಷಣ ಸಮುದ್ರದ ತರಂಗಗಳನ್ನು ವಿಜುವಲಿ ನೋಡಿದಾಗ, ಈಗ ಆವತ್ತಿನ ಕಾಲದಲ್ಲಿ ತಾಳೆಗರಿಯಲ್ಲಿ ಬರಿತಾ ಇದ್ರು, ಇವತ್ತು ಎಲ್ಲ ಅವಕಾಶಗಳಿವೆ, ದೃಶ್ಯ ಮಾಧ್ಯಮದಲ್ಲೂ ತೋರಿಸಬಹುದು. ಇಲ್ಲಿ ಒಂದು ಹೇಳ್ತೀನಿ, ಇಲ್ಲಿ ಈ ನಾದಾನುಸಂಧಾನ ಇದೆಯಲ್ಲ, ಇದು ಪಂಚೇಂದ್ರಿಯಗಳಿಗೆ ಮೀರಿದಂಥ ನೆಲೆಯಲ್ಲಿ ಆಂತರಂಗಿಕವಾಗಿ ಅದರ ವೈಬ್ರೇಷನ್ ಸೃಷ್ಟಿ ಮಾಡುತ್ತೆ. ಆ ಸೃಷ್ಟಿ ಮಾಡಲಿ ಆದರೆ ನೀವು ದೃಶ್ಯ ಮಾಧ್ಯಮದಲ್ಲಿ ನೋಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ ಗೊತ್ತಾ, ಅಲ್ಲಿ ನಾವು ಕಣ್ಣು ಬಿಟ್ಟು ನೋಡೋದು ಜಾಸ್ತಿ ಆಗುತ್ತೆ, ಕಣ್ಣು ಮುಚ್ಚಿ ನೋಡೋದು ಕಡಿಮೆ ಆಗುತ್ತೆ. ಆ ನೆಲೆಯಲ್ಲಿ ಏನಾಗುತ್ತೆ ಅಂತಂದ್ರೆ, ಹೊರಗಣ ವೈಭವದಲ್ಲಿ ನಮ್ಮನ್ನು ನಾವು ಕಳ್ಕೊಳ್ಬಾರ್ದು ಆ ನೆಲೆ. ಹಾಗಲ್ಲ ಗುರುಗಳೇ, ವಚನ ಸಂಗೀತದ ಆ ಭಾವ ತರಂಗಗಳು ಅಂತ ನೋಡಿ. ಅಲ್ಲ, ಒಂದು ಮಾತು ಹೇಳ್ತೀನಿ ಕೇಳಿ. ಈ ವ್ಯವಸ್ಥೆಯಲ್ಲಿ, ಈ ಜೀವನದಲ್ಲಿ ದೃಷ್ಟಿಯನ್ನೇ ಇಲ್ಲದೆ ಇರತಕ್ಕಂಥ ನಮ್ಮ ಇವರು ಪಂಚಾಕ್ಷರಿ ಗವಾಯಿಗಳು, ಮತ್ತು ಅದೇ ರೀತಿಯಲ್ಲಿ ಸಂಪೂರ್ಣವಾಗಿ ದೃಷ್ಟಿ ಇಲ್ಲದೆ ಬಾಲ್ಯದಿಂದಲೇ ಸಂಪೂರ್ಣವಾಗಿ ನೋಟವಿಲ್ಲದೆ ಮಹಾಜ್ಞಾನಿಯಾಗಿ ಬೆಳೆದಂತಹ ವ್ಯಕ್ತಿಗಳು, ಇವರನ್ನ ನಮ್ಮ ಹಿರಿಯರು ಏನಂತ ಕರೀತಾ ಇದ್ರು ಅಂದರೆ ಪ್ರಜ್ಞಾಚಕ್ಷು ಅಂತ ಕರೀತಾ ಇದ್ರು. ಪ್ರಜ್ಞಾಚಕ್ಷು ಒಂದು ಅರ್ಥ ಏನು, ಹೊರಗಿನ ಕಣ್ಣುಗಳಿಂದ ನೋಡುವ ವ್ಯವಸ್ಥೆ ಇಲ್ಲದೆ ಇದ್ರೂ ಸಹ ಒಳನೋಟದಿಂದ ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವವರು ಅಂತ ಅನ್ನುವಂಥ ನೆಲೆಯಲ್ಲಿ ಅದು. ಅಲ್ಲ, ನೀವೀಗ ಆದರ್ಶ ಪ್ರಜ್ಞಾ ಚಕ್ಷುವಿನ ಬಗ್ಗೆ ಮಾತಾಡ್ತಾ ಇದ್ದೀರಿ, ಇವತ್ತು ನಾವು ಸಾಮಾನ್ಯರಿಗೆ ಮಾತಾಡ್ತಾ ಇದ್ದೀವಿ. ಈಗ ನನಗೆ ಪ್ರಜ್ಞಾ ಚಕ್ಷು ಇಲ್ಲ, ಏನೂ ಇಲ್ಲ. ಆದರೆ ಈಗ 6 ವಾರಗಳಲ್ಲಿ ಬರ್ತಕ್ಕಂಥ ವಚನಗಳನ್ನು, ಉದಾಹರಣೆಗೆ ಒಂದು ವಚನ ತಗೊಳ್ಳಿ, ಸಂಸಾರ ಸಾಗರದ ತೆರೆಕೊಬ್ಬಿ ಮುಖದ ಮೇಲೆ ಅಲೆಯುತ್ತಿದೆ. ಅದನ್ನು ನಾವು ದೃಶ್ಯ ಮಾಧ್ಯಮದಲ್ಲಿ ಪೂರಕವಾಗಿ ಬಳಸ್ತೇವೆ. ಈ ಶಬ್ದಕ್ಕೂ ಮತ್ತು ಭಾವಕ್ಕೂ ಕನೆಕ್ಟ್ ಮಾಡ್ತೇವೆ ಹೊರಗಡೆ. ಅಂದರೆ ಒಬ್ಬ ವ್ಯಕ್ತಿಗೆ ಇವುಗಳನ್ನು ಅರ್ಥ ಬರೀ ಇಲ್ಲ ಇದ್ದರೆ ಶಾಬ್ದಿಕವಾಗಿ ಇದರಲ್ಲಿ ಈ ಸಂಸಾರ, ಈಗ ವಿದ್ವಾಂಸರು ಹೇಳ್ತಾರಲ್ಲ, ನಿಮ್ಮ ಮರೆತು ಅಲ್ಲ, ವಿದ್ವಾಂಸರ ಬೋಧನೆಗಿಂತಲೂ ನಾದಾನುಸಂಧಾನದಲ್ಲಿ ಹೆಚ್ಚು ಅಂತರಂಗಿಕವಾಗಿ ಅದು ಪ್ರವೇಶ ಆಗುತ್ತೆ. ಅದಕ್ಕೆ ನಾದಾನುಸಂಧಾನಕ್ಕೂ ಕೂಡ ದೃಶ್ಯವನ್ನು ತಂದು ಇನ್ನಷ್ಟು ಗಟ್ಟಿಗೊಳಿಸ್ಬೇಕಂತ ನಮ್ಮ. ಅಲ್ಲ, ಇನ್ನೊಂದು, ಈ ನಾದಾನುಸಂಧಾನದ ನೆಲೆಯಲ್ಲಿ ದೃಶ್ಯ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಅಂತರ್ಮುಖಿ ನೆಲೆಯನ್ನ ಹೊರಮುಖ ಆಗ್ಬಿಡುತ್ತೆ. ಆದ್ರೂ ಕೂಡ ಅರ್ಥೈಸಿಕೆ ಅಲ್ಲ, ಒಂದು ನೋಡಿ, ಅದು ಪ್ರಾರಂಭದ ನೆಲೆಯಲ್ಲಿ ದೃಶ್ಯ ಆಗ್ಬೋದು. ಆದ್ರೆ ದೃಶ್ಯದ ಪ್ರಭಾವಕ್ಕೆ ನಾವು ಒಳಗಾದ ಏನಾಗುತ್ತೆ ಅಂದ್ರೆ ನಮ್ಮ ಅಂತರ್ಮುಖಿ ಯೋಜನೆಗಳು ಕಡಿಮೆ ಆಗ್ತದೆ. ನೋಡಿ, ಕಣ್ಣಿನಿಂದ ನೋಡೋದಕ್ಕೂ ನೋಡಿ, ಅದಕ್ಕೆ ಹೇಳಿದ್ದು, ಆ ಕಣ್ಣಿಲ್ದೇ ಇದ್ದವರು ಇದ್ರಲ್ಲ, ಅವರನ್ನ ಜ್ಞಾನಚಕ್ಷು ಅಂತ ಕರೀತಾ ಇದ್ರು. ಸತ್ಯ. ಇವತ್ತು ನಮ್ಮ ಲೆಕ್ಕಾಚಾರದಲ್ಲಿ ಆ ಥರ ಇರ್ತಕ್ಕಂಥ ಅನುಭಾವಿ ಜ್ಞಾನಿಗಳಿದ್ದಾರೆ. ಆ ಜ್ಞಾನಚಕ್ಷು ಅಂತ ಅವರು ಹೊರಗಿನ ಕಣ್ಣಿನಿಂದ ನೋಡದೇ ಇದ್ರು ಸಹ ಅಂತರ್ಮುಖಿಯಾಗಿ ನಾದಾನುಸಂಧಾನದಿಂದ ತಿಳ್ಕೊಳ್ಳುವಂಥ ಯೋಗ್ಯತೆಯನ್ನು ಅವರು ಪಡೆದಿದ್ದಾರೆ. ಕೆಲವು ಆದರ್ಶ ವ್ಯಕ್ತಿಗಳು ಇರ್ಬೋದು ಗುರುಗಳು, ಅದನ್ನ ನಾನು ಉದಾಹರಣೆ ಕೇಳ್ತಾ ಇಲ್ಲ. ಅಲ್ಲ, ಏನೂ ತಿಳಿಯದ ವ್ಯಕ್ತಿಗೆ ನಾವು ಉದಾಹರಣೆ, ಒಬ್ಬರಿಗೆ ಜ್ಞಾನಚಕ್ಷು ಅನ್ನೋದನ್ನ ಅಥವಾ ಕಣ್ಣಿಲ್ಲದೆ ನೋಡುವಂಥ ವಿಧಾನವನ್ನ ಹೇಳಬೇಕಾದ್ರೆ ನಾವು ಉದಾಹರಣೆ ಕೊಡ್ಲೇಬೇಕಲ್ಲ. ಅಲ್ಲ, ಕೊಟ್ರಿ ಅದೇ ಆದರ್ಶ ಅನ್ನೋಕ್ಕಾಗಲ್ಲ. ಆದರ್ಶ ಅಲ್ಲ, ಸಾಮಾನ್ಯ ಏನೂ ಗೊತ್ತಿಲ್ಲ. ಅಲ್ಲ, ಆದರ್ಶ ಅಲ್ಲ, ಅದು ಮಾರ್ಗ. ಈ ಮಾರ್ಗದಲ್ಲಿಯೂ ನಾವು ನೋಡಬಹುದು ಅಂತ ಅಂದ್ರೆ, ನಾವು ಕಣ್ಣು ಮುಚ್ಚಿ ನೋಡೋದಿದೆಯಲ್ಲ, ಕಣ್ಣು ಬಿಟ್ಟು ನೋಡೋದಕ್ಕಿಂತಲೂ ವಿಶೇಷವಾದ ಅರ್ಥ ಇದೆ. ಈಗ ನೋಡಿ, ನಾನು ಹೇಳ್ತೇನೆ, ನಾವಿಲ್ಲಿ ಕೂತಿದ್ದೇವೆ, ನಮ್ಮ ದೃಷ್ಟಿಯ ವ್ಯಾಪ್ತಿ ಎಷ್ಟು? ಈ ಗೋಡೆವರೆಗೂ. ಇದರಿಂದ ಆಚೆ ಏನು ಅಂತ ನಮಗೆ ಗೊತ್ತಿಲ್ಲ. ಆದರೆ ನೀವು ಕಣ್ಣು ಮುಚ್ಚಿ, ನಿಮ್ಗೆ ಯಾವ ಗೋಡೆನೂ ಇರೋದಿಲ್ಲ, ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಇಡೀ ಬಯಲಿನ ದರ್ಶನ ಆಗ್ತದೆ ನಿಮಗಲ್ಲಿ. ಅಲ್ಲಿ ಯಾವುದೇ ಅಡ್ಡಿ ಆತಂಕಗಳಿಲ್ಲ, ಏನೂ ಕಾಣೋದಿಲ್ಲ ಅಂತಂದರೆ ಯಾವುದೂ ಇರೋದೇ ಅಲ್ಲ ಅಲ್ಲಿ ಕಾಣೋದಿಕ್ಕೆ. ಆದರೆ ಅದರ ವ್ಯಾಪ್ತಿ ಇದೆಯಲ್ಲ, ಅದು ಸೀಮಾತೀತವಾಗಿ ಅಗಮ್ಯ ಅಗೋಚರ ಅಪ್ರತಿಮ ನೆಲೆಗೆ ಹೋಗಬೇಕಾದ್ರೆ ಈ ಅಂತರ್ಮುಖಿ ನೋಟ ನಮ್ಮದಾಗಬೇಕು. ಅಲ್ಲಿ ಪ್ರಜ್ಞೆ ಜಾಗೃತವಾಗಬೇಕು. ಅಲ್ಲ, ಅದಕ್ಕೆ ಪ್ರಜ್ಞೆ ಜಾಗೃತಿ, ಆ ಪ್ರಜ್ಞಾ ಜಾಗೃತಿ ಆಗಬೇಕು ಅಂತ ಹೇಳಿದ್ರೆ ಬೌದ್ಧಿಕವಾದಂಥ ಕಸರತ್ನಿಂದ ನಮಗೆ 30 ಮುಕ್ಕಾಲು ಭಾಗ ಆದರೆ
ಮೌನಾಧ್ಯಾನದಿಂದ ನಾದಾನುಸಂಧಾನದಿಂದ ಅದಕ್ಕಿಂತ ಮುಂದುವರೆದ ಹಂತವನ್ನು ನಾವು ತಲುಪಬಹುದು. ಅಲ್ಲ, ನೀವು ಒಂದು ನಿಮಿಷ ಗುರುವೇ, ಶಿವಯೋಗದ ಸಾಧನೆಯಲ್ಲಿ, ಇಷ್ಟಲಿಂಗ ಯೋಗ ಸಾಧನೆಯಲ್ಲಿ ಆರಂಭದಲ್ಲಿ ದ್ವೈತ ಭಾವದಲ್ಲೇ ಪ್ರಾರಂಭ ಆಗುತ್ತೆ ಲಿಂಗಾರ್ಚನೆ ಮಾಡುವಾಗ. ತದನಂತರ ಲಿಂಗ ನಿರೀಕ್ಷಣೆ ತಾವು ಹೇಳ್ತಾ ಇರೋದು, ಕೊನೆಗೆ ಲಿಂಗಾರ್ಚನೆ, ಲಿಂಗ ನಿರೀಕ್ಷಣೆ ಮತ್ತು ಲಿಂಗ ಧ್ಯಾನ, ಈ 3 ಹಂತದಲ್ಲಿ ಹೋಗ್ತದೆ. ಹಾಗೆ ವಚನವನ್ನು ಹೌದು, ಅದನ್ನೇ ನಮ್ಮ ಹಿರಿಯರು ಹೇಳಿದ್ರು, ಆಯತ, ಸ್ವಾಯತ, ಸನ್ನಹಿತ. ಆಯತ ನೋಡಿ, ಅದು ನಾನು ಉದಾಹರಣೆನೂ ಕೊಡ್ತೇನೆ, ಬೇಕಾದ ಸರಿ ಕೊಟ್ಟಿದ್ದೀನಿ. ಆಯತ ಅಂತಂದರೆ ಹೊರಗಿನ ಸಿದ್ಧತೆ, ಸ್ವಾಯತ ಅಂತಂದರೆ ಅದರ ಅಂತರಂಗದ ಅನುಸಂಧಾನ, ಸನ್ನಹಿತ ಅಂತಂದರೆ ಅದರಿಂದ ಪಡೀತಕ್ಕಂಥ ಪೂರ್ಣಾನುಭವ. ನೋಡಿ, ಲೌಕಿಕವಾಗಿ ಹೇಳೋದಾದರೆ ಒಬ್ಬ ವಿದ್ಯಾರ್ಥಿ ಕಾಲೇಜಿಗೆ ಸೇರ್ತಾನೆ, ಅದು ಆಯತ, ಅವನು ಆ ಕಾಲೇಜಿನ ವಿದ್ಯಾರ್ಥಿ ಅಂತ ಅವನಿಗೆ ರೆಕಗ್ನಿಷನ್ ಇದೆ. ಆದರೆ ಅವನು ಅಷ್ಟಕ್ಕೆ ಅವನಿಗೆ ಡಿಗ್ರಿ ಸಿಕ್ಕೋದಿಲ್ಲ. ಅವನು ಸ್ವಾಯತ ಅಂತಂದರೆ ಥಿಯರಿ ಪ್ರಾಕ್ಟಿಕಲ್ 2 ಕ್ಲಾಸ್ಗಳಿಗೆ ಅವನು ಸಂಪೂರ್ಣವಾಗಿ ಮನಃಪೂರ್ತಿಯಾಗಿ ಅದರಲ್ಲಿ ತನ್ಮಯನಾಗಬೇಕು. ಇದನ್ನೇ ಪ್ರಾಣಲಿಂಗಾರಾಧನೆ ಅಂತ ಹೇಳಿದ್ರು ನಮ್ಮ ಶರಣರು. ಇದರಿಂದ ಉಂಟಾಗ್ತಕ್ಕಂಥ ಪರಿಪೂರ್ಣ ಜ್ಞಾನ ಇದೆಯಲ್ಲ, ಇದು ಸನ್ನಹಿತ, ಅಲ್ಲಿ ಭಾವ ಪರಿಪೂರ್ಣವಾಗಿ ತುಂಬಿ ಹೋಗುತ್ತೆ. ನೋಡಿ, ಬಸವಣ್ಣನವರು ಭಾವ ತುಂಬಿದಾಗ ಅವರು ಹೇಳ್ತಾರೆ, ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತಃ ಪಾದ ನೀನೇ ದೇವ. ಈಗ ನಮ್ಮ ಚಿಂತನ ಜ್ಞಾನಚಕ್ಷು ಅನ್ನತಕ್ಕಂಥ ಶಬ್ದ ಬಳಸಿದ್ದಕ್ಕೆ ತಮಗೆ ನಾನು ಕೇಳಿದ್ದು ಸಾಮಾನ್ಯನಾದವನು ಅಂದೆ. ಈಗ ಉದಾಹರಣೆಗೆ ಚನ್ನಬಸವಣ್ಣನವರ ವಚನನೇ ತಗೊಳ್ಳಿ, ಕತ್ತಲ ಮನೆಯಲ್ಲಿದ್ದ ಮನುಜನು. ನೋಡಿ, ಆ ವಚನದಲ್ಲಿ ಕ್ಲಿಯರ್ ಕ್ಲಾರಿಟಿ ಕೊಡ್ತಾರೆ, ಅದನ್ನು ನೀವು ಹೇಳ್ಬೋದು. ಕತ್ತಲ ಮನೆಯಲ್ಲಿದ್ದ ಮನುಜನು ಜ್ಯೋತಿಯ ನೆನೆತು ಕಾಲ ನೆನೆದಡೆಯೂ ಬೆಳಕಾಗಬಲ್ಲುದೆ, ಬೆಂಕಿಯ ಹೊತ್ತಿಸದನ್ನಕ್ಕ ಮರದುದಿಯ ಫಲವು ನೋಟ ಮಾತ್ರಕ್ಕೆ ಉದುರುವುದೇ, ಹೊತ್ತಿ ಹರಿಯದನ್ನಕ್ಕ. ಆ ವಚನಗಳ ಒಂದೊಂದು ಶಬ್ದಗಳನ್ನು ಈ ಅರಿವು ಮತ್ತು ಆಚರಣೆ, ಪ್ರಾಕ್ಟಿಕಲ್ ಅರಿವು ಆಚಾರದ ನೆಲೆಯನ್ನು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ ಅವರು. ಹುಟ್ಟುಗುರುಡನು ಇಚ್ಛಿತ ಪಟ್ಟಣವ ಮುಟ್ಟುವನೆ, ಕಣ್ಣುಳ್ಳವನ ಕೈ ಹಿಡಿಯದನ್ನಕ್ಕ. ಕಣ್ಣುಳ್ಳವನೇ ಅವನು, ಈ ಒಳಗಿರ್ತಕ್ಕಂಥ ಅರಿವೇ ನನ್ನ ಕಣ್ಣುಳ್ಳವನು. ಅರಿವನ್ನೇ ನಾನು ಬಿಟ್ಟು ಬರೀ ಜ್ಞಾನದ ನೆಲೆಯಲ್ಲಿ ನಿಂತ್ಕೊಂಡು ಪಾಠ ಹೇಳಿದಾಗೆ ನಿಮ್ಮ ಮರೆತು ತಮ್ಮ ಮೆರೆದಾರಲ್ಲದೆ. ಇವತ್ತಿನ ವಸ್ತುಸ್ಥಿತಿ ಯಾಕೆ ಆಚರಣೆಗೆ ಬರ್ತಾ ಇಲ್ಲ ಅನ್ನೋದು ಮುಖ್ಯ ಗುರುಗಳೇ. ಇವತ್ತು ವಿಷಯವನ್ನು ನಾವು ಎಲ್ಲೋ ಬಹಳ ಗಂಭೀರವಾಗಿ ನಿಜ ಆಚರಣೆಗಳ ಹಿನ್ನೆಲೆಯಲ್ಲಿ, ನಿಜಾಚರಣೆಯ ಹಿನ್ನೆಲೆಯಲ್ಲಿ ನಾವು ಇಲ್ಲಿ ಹೋಗ್ತಾ ಇರುವಂಥದ್ದು ಇದೆಯಲ್ಲ, ನಾವು ಅದು 12 ಏನು ಹೇಳಿದ್ದೇವಲ್ಲ, ಇದರ ಎಕ್ಸಾಮ್ ಕಟ್ಟಿದ್ದೀವಿ ನಾವು. ಇದು ಕೊನೆಯಲ್ಲಿ ಈ ಒಂದು ವಚನಾನುಭವದ ನೆಲೆ ಮುಗಿದ ಮೇಲೆ ಅಂಗದಿಂದ ಲಿಂಗದೆಡೆಗೆ ಅಂತ ಹೇಳಿ ಮತ್ತೆ ಅದನ್ನು ವ್ಯಾಖ್ಯಾನ ಮಾಡಿ ಫೈನಲ್ ಮಾಡೋದಿದೆಯಲ್ಲ, ಸಂವಿಧಾನ, ಅದು ಬಹಳ ಸಾಮಾನ್ಯವಾದದ್ದಲ್ಲ. ಅದು ಅಲ್ಲಿ ಶಬ್ದ ನಮ್ಮ ಬಾಯಿಂದ ಬರ್ತಕ್ಕಂಥ ಶಬ್ದಗಳಾಗಬಾರ್ದು. ನಮ್ಮ ಮಾತು ಆ ನೆಲೆಯಲ್ಲಿ, ಆನುಭಾವಿಕ ನೆಲೆಯಲ್ಲಿ ಬಂದಾಗ ಮಾತು ಜ್ಯೋತಿರ್ಲಿಂಗವಾಗಬೇಕು. ಮಾತು ಜ್ಯೋತಿರ್ಲಿಂಗವಾಗಬೇಕು ಅಂತಂದರೆ ಮಾತು ನಮ್ಮ ಅನುಭವದ ಒಂದು ಕಿಡಿಯಾಗಿ ಹೊರಗೆ ಬರಬೇಕೇ ಹೊರತು ಬರೀ ಗದ್ದಲವಾಗಿ ಬರುವಂಥದ್ದಲ್ಲ. ಶರಣರು ಅತ್ಯಂತ ಸರಳವಾದ ರೀತಿಯಲ್ಲಿ ನಿಶ್ಶಬ್ದದ ನೆಲೆಯಲ್ಲಿ ಎಲ್ಲವನ್ನೂ ತಿಳಿದ್ರು. ಶಬ್ದದೊಳಗಣ ನಿಶ್ಶಬ್ದ, ಬಹಳ ಅದ್ಭುತವಾದಂಥ ರೀತಿಯಲ್ಲಿ ನಮ್ಮ ಹಿರಿಯರು ಅನುಭಾವಿಗಳು ತಮ್ಮ ವಚನದ ಮುಖಾಂತರ ಪಾಠ ಹೇಳ್ತಾರೆ ನಮಗೆ. ಆ ನಿಶ್ಶಬ್ದದ ನೆಲೆಯನ್ನು ನಾವು ತಿಳ್ಕೊಳ್ಳೋದು ಹೇಗೆ? ನಾವು ಎಲ್ಲ ಶಬ್ದಾಡಂಬರದಲ್ಲಿ ಹೊರಗಿನ ವಿಚಾರವನ್ನು ಹೇಳ್ತೇವೆ, ಬಹಳ ಅದ್ಭುತವಾಗಿ ಮಾತನಾಡಿದ್ರು, ಬಹಳ ಅದ್ಭುತವಾದ ಶಾಸ್ತ್ರ ಸಂಬಂಧ, ಇವೆಲ್ಲವೂ ಹೊರಗಿನ ವಿಚಾರ ಅಷ್ಟೇ, ಏನಕ್ಕೂ ಪ್ರಯೋಜನ. ಆದರೆ ಅದು ಹೊರಮುಖವಾಗಿರ್ತಕ್ಕಂಥ ನಮ್ಮ ಚಿಂತನೆ, ನಮ್ಮ ನೋಟ, ಇವೆಲ್ಲವೂ ಸಹ ಅಂತರ್ಮುಖಿಯಾಗಿ ಒಳಮುಖವಾಗಬೇಕದು. ಆ ಒಳಮುಖವಾದಾಗ ಏನಾಗುತ್ತೆ? ಒಳಮುಖವಾಗಲಿಕ್ಕೆ ಈ ನಾದಾನುಸಂಧಾನ ನಾದಾನುಸಂಧಾನದ ಬಗ್ಗೆನೇ ಮುಖ್ಯವಾಗಿ ನಾನು ಹೇಳೋದಕ್ಕೆ ಯಾಕೆ ಹೊರಟಿದ್ದೀನಿ ಅಂತ ಹೇಳಿದ್ರೆ, ಆ ಒಳಮುಖವಾಗಲಿಕ್ಕೆ ನಾದಾನುಸಂಧಾನ ನಮಗೆ ಸಹಾಯ ಮಾಡುತ್ತದೆ. ಅದಕ್ಕೆ ನಾವು ವಚನವನ್ನ ಕಣ್ಣಿನಿಂದ ನೋಡ್ತೇವೆ, ಹೌದು ಈ ವಚನ ನನಗೆ ಬರುತ್ತೆ, ಕಂಠಪಾಠ ಇದೆ ಅಂತ ಹೇಳುವಂಥ ವಿಧಾನ ಬೇರೆ. ಆದರೆ ಆ ವಚನವನ್ನ ರಾಗ ಸಮೇತವಾಗಿ, ನಾದದ ಸಮೇತವಾಗಿ ಕೇಳಿದಾಗ ಏನಾಗುತ್ತೆ ಅಂತಂದರೆ, ಅದು ಕೇವಲ ನಮ್ಮ ಬೌದ್ಧಿಕವಾದ ನೆಲೆಯಲ್ಲಿ ನಿಲ್ಲೋದಿಲ್ಲ, ನಮ್ಮ ಅಂತರಂಗದಲ್ಲಿಯೂ ಸಹ ಅದು ತನ್ನ ತರಂಗವನ್ನು ಸೃಷ್ಟಿ ಮಾಡ್ತದೆ. ಆ ನೆಲೆಯಲ್ಲಿ ಆ ವ್ಯವಸ್ಥೆಯನ್ನು ನಾವು ತಲುಪಿ
ಅದು 30 ವಚನಗಳನ್ನು ಆಯ್ಕೆ ಮಾಡಿರೋದು ಸಹ ಒಂದು ವಿಶೇಷತೆ ಇದೆ ಸರ್. ಹಾಂ ಗುರುಗಳೇ. ಸಹಜವಾದ ಚಿಂತನೆಯಿಂದ ಪರಿಪೂರ್ಣತೆಯ ನೆಲೆಯ ಕಡೆಗೆ ಒಂದೊಂದು ವಚನ ಸೂಕ್ಷ್ಮವಾಗಿರ್ತಕ್ಕಂಥ ಎತ್ತರವನ್ನು ನಮಗೆ ತಲುಪಲಿಕ್ಕೆ ಸಹಾಯ ಮಾಡುವಂಥ ರೀತಿಯಿಂದ ವಚನಗಳನ್ನು ಆಯ್ಕೆ ಮಾಡಿದೆ ಅಲ್ಲಿ. ಈಗ ಆಯ್ಕೆಯಲ್ಲಿ ಗುರುವೇ, ನಾವು ಷಟಸ್ಥಲ ಮಾರ್ಗದಲ್ಲಿ ಭಕ್ತ, ಮಹೇಶ, ಪ್ರಾಣಲಿಂಗಿ, ಅದಕ್ಕೆ ಅಲ್ಲಿ 6 ಹಂತಗಳಿವೆಯಲ್ಲ ಗುರುಗಳೇ. ಅದೇನೇ ಅಲ್ಲಿ ಭಕ್ತಸ್ಥಳದ ವಚನಗಳನ್ನು ತಗೊಂಡು ನಾನು ಸಾಮಾನ್ಯ ಅಂದಾಕ್ಷಣ, ಅಂದರೆ ಆ ಸ್ಥಳದಲ್ಲಿ ನಾನು ಅಟ್ಟೇನೆ ಅವನು ಸಾಮಾನ್ಯನು ಭಕ್ತಿ, ಬಸವಣ್ಣವ್ರ ಬಗ್ಗೆ ಭಕ್ತಿ ಇರೋರು ಕೋಟ್ಯಾನುಕೋಟಿ ಜನ ಇದ್ದಾರೆ. ಅದು ಮುಂದೆ ಮಹೇಶ ನಿಷ್ಠೆ ಆಗಬೇಕು, ಅದೆಲ್ಲ ಆಗಬೇಕಲ್ಲ ಗುರುಗಳೇ. ಈ ವಚನದಲ್ಲಿಯೂ ನಾವು 30 ವಚನ ತಗೋಬೇಕಾದರೂ ಕೂಡ ಆರಂಭದಲ್ಲಿ ಉದಕದೊಳಗೆ ಬೈಚಿಟ್ಟ ಬೈಕೆಯ ಕಿಚ್ಚಿನಂತಿದ್ದಿತ್ತು, ಇದು ಭಕ್ತ ಸ್ಥಳದ ವಚನ. ಹೌದೌದು. ಅದನ್ನು ಕೊನೆಗೆ ನಾವು ತಗೊಂಡೋಗಿ ಏನೆಂಬೆ ಏನೆಂಬೆ ಒಂದೆರಡಾದುದ ನೋಡಿ, ಅದು ಭಕ್ತ ಸ್ಥಳದ ವಚನ. ಇಲ್ಲಿ ಏನೆಂಬೆ ಏನೆಂಬೆ ಎರಡೊಂದಾದುದ, ಏನೆಂಬೆ ಏನೆಂಬೆ ಅವಿರಳ ಘನವ ಮಹಾದಾನಿ ಕೂಡಲ ಸಂಗಮ ದೇವಯ್ಯ ತಾನೇ ಬಲ್ಲ. ಇದು ಶರಣ ಸಂಸ್ಕೃತಿ ಅಭಿಯಾನ ಅಂದಾಕ್ಷಣ ನಿಜದ ಆಚರಣೆಯಲ್ಲಿ ಭಕ್ತಸ್ಥಳದಲ್ಲಿರ್ತಕ್ಕಂಥ ಸಮಾಜ, ಭಕ್ತಸ್ಥಳದಲ್ಲಿ ಭಾಳ ಭಕ್ತಿ ಪ್ರಿಯರಾಗಿದ್ದಾರೆ. ಈಗ ಇಂಥ ಗೊಂದಲಗಳು ಅಂತಕ್ಕಂಥ ನೀವು ಟಿ ವಿ ಆಗಲಿ ಪೇಪರಲ್ಲಿ ಭಾಳ ಬುದ್ಧಿವಂತರು, ಏನ್ರಿ ಇಷ್ಟೊಂದು ಇದೇನು ಗೊಂದಲ ಮಾಡ್ತಾ ಇದ್ದೀರಾ ನೀವು ಅನ್ನೋ ಮಾತು ನಮಗೂ ಚರ್ಚೆ ಮಾಡ್ತಾರೆ. ಇಲ್ಲಿ ಯಾವ ಗೊಂದಲವೂ ಇಲ್ಲ. ಜ್ಞಾನದ ಬಲ ಬೇಕಷ್ಟೇನಿಲ್ಲ. ಜ್ಞಾನದ ಬಲ ಆದಮೇಲೆ ಅದು ಅರಿವು ಜಾಗೃತ ಆಗುತ್ತೆ. ಹೀಗೆ ನಾವು 30 ವಚನಗಳ ಆಯ್ಕೆ ಕೂಡ ಹಂತ ಹಂತವಾಗಿ ಮಾಡ್ತಾ ಬಂದಿದ್ವಿ. ಈ ಷಟಸ್ಥಲದ ಮಾರ್ಗದಲ್ಲಿ ಹೇಗೆ ವಿಕಾಸ ನೋಡಿ ಅಪ್ಪಾಜಿ, ಒಂದು ಮಾತು ಹೇಳ್ತೇನೆ. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತ 6 ಹಂತ ಇದೆ. ಇದು ಆ ಸ್ಥಾನಗಳ ಹೆಸರು. ಅದನ್ನ ತಲುಪಬೇಕಾದ್ರೆ, ಆ ಭಕ್ತನಲ್ಲಿ ನಾವು ಸೇರಬೇಕಾದ್ರೆ, ಮಹೇಶನಲ್ಲಿ ನಾವು ಒಡಗೂಡಬೇಕಾದ್ರೆ ಯಾವ ರೀತಿ ನಾವು ಸಮರಸಗೊಳ್ತಾ ಹೋಗಬೇಕು ಅಂತ ಅನ್ನೋದಕ್ಕೆ ಸಹಜವಾದ ರೀತಿಯಲ್ಲಿ ಹೇಳ್ತಾರೆ. ಶ್ರದ್ಧೆ, ನಿಷ್ಠೆ, ಅವಧಾನ, ಅನುಭವ, ಆನಂದ, ಸಮರಸ. ಇವನ್ನ ಭಕ್ತಿಯ 6 ಭಾಗಗಳು, 6 ವೈವಿಧ್ಯಗಳು ಅಂತ ಹೇಳಿ ನಮ್ಮ ಶರಣರು ಗುರುತಿಸ್ತಾರೆ. ಶ್ರದ್ಧೆ ಅಂತ ಅನ್ನೋದಿದೆಯಲ್ಲ, ನಮಗೆ ಅನುಭವ ಇಲ್ಲ, ಆದರೆ ಹೇಳುವವರ ಮಾತಿನ ಬಗ್ಗೆ ನಮಗೆ ನಂಬಿಕೆ ಇದೆ. ನಾವು ಶ್ರದ್ಧೆಯಿಂದ ಅದನ್ನು ಆಚರಣೆ ಮಾಡ್ತೇವೆ ಅನ್ನೋದು ಶ್ರದ್ಧೆ. ಈಗ ಸಮಾಜ ಆ ಸ್ಥಿತಿಯಲ್ಲಿ ಇದೆಯಾ ಗುರುವೇ? ಈಗ ಅಲ್ಲ ಇವತ್ತಿನ ಹೇಳಿ ನನಗೆ ಅಲ್ಲ, ಶ್ರದ್ಧೆ ಇರಬಹುದು. ಯಾಕೆ ಅಂತಂದ್ರೆ ಸಮಾಜ ಇವತ್ತಿಗೆ ಒಂದು ಹೇಳ್ತೀನಿ ಕೇಳಿ. ಈ ಅಭಿಯಾನದಲ್ಲಿ ನಾವು ಅಲ್ಲ, ಸಮಾಜ ಅಂತ ಅನ್ನುವಂತ ಲೆಕ್ಕ ಬಂದಾಗ ಸಮಾಜದಲ್ಲಿ ಎಲ್ಲರೂ ಸಹಜವಾದ ರೀತಿಯಲ್ಲಿ ಇರ್ತಾರೆ ಅಂತ ಹೇಳಲಿಕ್ಕೆ ಆಗೋಲ್ಲ. ಒಂದು ಹೇಳ್ತೀನಿ, ಒಂದು ಮಾವಿನ ಮರದಲ್ಲಿ ಬಿಟ್ಟ ಹೂವೆಲ್ಲವೂ ಕಾಯಾಗೋದಿಲ್ಲ, ಪೀಚಾಗೋದಿಲ್ಲ. ಎಲ್ಲ ಪೀಚುಗಳು ಕಾಯಾಗೋದಿಲ್ಲ, ಆದ್ರೆ ಬೀಜವು ಬರ್ಬೇಕಲ್ಲ ಗುರುಗೆ. ಆದ್ರೆ ಅಲ್ಲ, ಒಂದು ಹೇಳ್ತೀನಿ, ಸಮಾಜ ಅಂತ ಅನ್ನುವುದು ಹೂವಿನ ಒಂದು ವಾಸ್ತವತೆ. ಇದ್ರ ಬಗ್ಗೆ ಚಿಂತನೆ ಮಾಡೋದು. ನಾನು ಹಾಗೆ ಹೇಳ್ತಾ ಇಲ್ಲ. ಇವತ್ತು ನಾವು ಮಾತನಾಡ್ತಾ ಇರೋದು ಎಲ್ಲರೂ ಇದ್ದಾರೆ ಇಲ್ಲಿ, ಅವ್ರಿಗೆ ಬಸವಣ್ಣವ್ರ ಬಗ್ಗೆ ಭಕ್ತಿ ಇದ್ದೇ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ ನೋಡಿ. ಅಲ್ಲಿಂದ ಹಂತ ಹಂತವಾಗಿ ನಾವು ಮೇಲೆ ಹೋಗ್ಬೇಕು. ಅದನ್ನೇ ನಾನು ಹೇಳ್ತಾ ಇರೋದು. ನಮ್ಮ ಅನುಭವದಿಂದ ಸ್ವಲ್ಪ ಹೊರಗೆ ನಿಂತರೂ ಸಹ 7 ವಚನಗಳಲ್ಲಿ ನಮಗೆ ನಂಬಿಕೆ, ಶ್ರದ್ಧೆ ಇರೋದ್ರಿಂದ ನಾವು ನಾವೇ ಶ್ರದ್ಧೆ ಅಂತ ಕರಿತೇವೆ. ಆಯ್ತು. ಆ ಶ್ರದ್ಧೆಯ ಮಾರ್ಗದಲ್ಲಿ ಹೌದು ಇದು ಖರೆ ಐತಿ, ಇದ್ರಲ್ಲಿ ವ್ಯತ್ಯಾಸ ಇಲ್ಲವೇ ಇಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮನಸ್ಸಿಗೆ ಗಟ್ಟಿತನ ಏನು ಬರುತ್ತೆ, ನಿಶ್ಚಯ ಜ್ಞಾನ ಬರುತ್ತಲ್ಲ, ಅದು ನಿಷ್ಠೆ ಅನ್ನಿಸ್ತದೆ. ನನ್ನಲ್ಲಿ ಯಾವ ಡೌಟು ಇಲ್ಲ. ಅದು ಸರಳ ಭಾಷೆಯಲ್ಲಿ ಅಲ್ಲ, ಅದು ನಿಷ್ಠೆ. ಶ್ರದ್ಧೆ, ನಿಷ್ಠೆ ಇವುಗಳನ್ನು ಅರ್ಥ ಮಾಡ್ತದೆ. ಇದಾದ ಮೇಲೆ ಅವಧಾನ. ಅವಧಾನ ಅಂದ್ರೇನು? ನಿಷ್ಠೆಯೊಂದೇ ಸುಮ್ಮನೆ ಕೂತ್ಕೊಂಡ್ರಾಗೋದಿಲ್ಲ. ಅದನ್ನು ಸಹಜವಾದ ರೀತಿಯಲ್ಲಿ ಸಮರಸದ ಮಾರ್ಗದಲ್ಲಿ ಒಂದಕ್ಕೊಂದು ಜೋಡಿಸುವಂಥ ನೆಲೆ ಇದೆಯಲ್ಲ, ಇದನ್ನು ಎಚ್ಚರದಿಂದ, ಇದು ಭೌತಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಎಚ್ಚರಿಕೆಯಿಂದ ಅದನ್ನು ಒಳಜೋಡಣೆ ಇದೆಯಲ್ಲ, ಇದು ಅವಧಾನ. ಅವಧಾನ ಅಂದರೆ ಕಟ್ಟೆಚ್ಚರ ಅಂತ. ಅವಧಾನದಿಂದ ನಮ್ಮ ಮನಸ್ಸಿನಲ್ಲಾಗ್ತಕ್ಕಂಥ ಸಂತೃಪ್ತಿ ಇದೆಯಲ್ಲ, ಇದು ಅನುಭವ. ಈ ಅನುಭವದಿಂದ ಉಂಟಾಗ್ತಕ್ಕಂಥ ಸಂಪನ್ನತೆ, ಸಂಪೂರ್ಣತೆ ಇದೆಯಲ್ಲ, ಇದು ಆನಂದ. ಅದಾದ ಮೇಲೆ ಅಲ್ಲಿ ನಾನೆನ್ನೆ ನೀನೆನ್ನೆ, ಚನ್ನಮಲ್ಲಿಕಾರ್ಜುನನ ಒಡನೆ ಸಮರಸವಾದ ಬಳಿಕ ಏನು ಎನ್ನೆ, ಆ ನೆಲೆಯನ್ನು ತಲುಪ್ತಾರೆ. ಇದು ಷಟ್ಸ್ಥಲಗಳ ಸೂಕ್ಷ್ಮವಾದಂಥ ಒಂದು ಬೋಧನೆ. ಅದೇ ಇಲ್ಲ ಗುರುಗಳೇ, ಒಂದು ನಿಮಿಷ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಈ ಷಟ್ಸ್ಥಲದ ಬೋಧನೆ ಎಲ್ಲರೂ ಮಾಡ್ತಾರೆ,
ಆದರೆ ಷಟ್ಸ್ಥಲ ಬೋಧನೆಯನ್ನು ಆನ್ವಯಿಕವಾಗಿ ನೋಡಿ ಇವತ್ತಿನ ಈ ಅಭಿಯಾನದ ಸಂದರ್ಭದಲ್ಲಿ ಲಕ್ಷಗಟ್ಟಲೆ ಜನ ಬಂದು ಸೇರ್ತಾ ಇದ್ದಾರೆ. ಅವರ ಸ್ಥಿತಿಗಳನ್ನು ಅದನ್ನು ನೀವು ಆನ್ವಯಿಕವಾಗಿ ಹೇಳಿ ಗುರುಗಳೇ, ಹೇಗೆ ಇದು ಬೆಳಿಬೇಕು, ನಿಜಾಚರಣೆಗೆ ಹೆಂಗೆ ಬರಬೇಕು? ಅಲ್ಲ ನೋಡಿ, ನಾವು ಎಲ್ಲೋ ಚರ್ಚೆಗಳು ಹೋಗಿ ಪ್ರಯೋಜನ ಅಲ್ಲ. ಒಂದು ಹೇಳ್ತೀನಿ, ಈ 1000ಕ್ಕೊಬ್ಬ ಸತ್ಯವಂತ, ಅದು ಚನ್ನಬಸವಣ್ಣವ್ರ ವಚನ ಇದೆ ಗುರು. ಅಲ್ಲ ವಚನ ಅಲ್ಲ, ಅದ್ ನೋಡಿ ನೀವು ಹೇಳಿದ್ರಲ್ಲ ಯಾವ ರೀತಿ ಹಂತ ಹಂತವಾಗಿ ಹೋಗ್ಬೇಕು ಅಂತ ಅನ್ನೋದಕ್ಕೆ ಇರ್ತಕ್ಕಂಥ ಇವತ್ತಿನ ಸಂದರ್ಭಕ್ಕೆ ಬಂದ್ಬಿಡಿ ಗುರು. ಅಲ್ಲ, ಒಂದು ಹೇಳ್ತೀನಿ, ಒಂದು ಸಮಾರಂಭದಲ್ಲಿ 1000 ಜನ ಇದ್ರ ಬಗ್ಗೆ ಅಭಿಮಾನದಿಂದ ಸೇರ್ತಾರೆ ಅಂತ ಅವರು ಅಷ್ಟೂ ಜನ ಆ ಲೆಕ್ಕದಲ್ಲಿ ಸಹಜವಾಗಿ ಆಗೋದಿಲ್ಲ. ಹಂತ ಹಂತವಾಗಿ ಕೊನೆಗೆ ಅವ್ರು ಭಕ್ತಿಯಾಗಿ ಬಂದಿರ್ತಾರಲ್ಲ, ಭಕ್ತಿಯಿಂದ ಬಂದ್ರು ಆ ದಾರಿಯಲ್ಲಿ ಹೋಗುವಂತ ನೆಲೆ ಮುಂದಿನ ಹಂತ. ಆ ಮುಂದಿನ ಹಂತದಲ್ಲಿ ಇಷ್ಟು ಜನ ಹೋಗೋದಿಲ್ಲ. ಅದು ನೋಡಿ, ಪ್ರೈಮರಿ ಸ್ಕೂಲ್ನಲ್ಲಿ ಎಷ್ಟು ಮಕ್ಕಳು ಇರ್ತಾರೆ, ಡಿಗ್ರಿ ಸ್ಕೂಲ್ನಲ್ಲಿ ಅಷ್ಟಿರೋಲ್ಲ, ಮಾಸ್ಟರ್ ಡಿಗ್ರಿನಲ್ಲಿ ಅದಕ್ಕಿಂತ ಕಡಿಮೆ ಇರ್ತಾರೆ. ಎಲ್ಲ ವಿದ್ಯಾರ್ಥಿಗಳು IAS ಆಗಲ್ವಲ್ಲ ಗುರು. ಅಲ್ಲ, ಅದೇ ರೀತಿಯಲ್ಲಿ ಸಾಧನೆಯ ಪಥದಲ್ಲಿ ಎಲ್ಲರೂ ಒಗ್ಗೂಡಿ ಆಗಲಿಕ್ಕೆ ಅವಕಾಶ ಅಂತೂ ಇದೆ. ನಾವು ಸಾಧನೆ ಮಾಡ್ತಾ ಇಲ್ಲ ಅಷ್ಟೇ. ಈಗ ಆಗಲಿಕ್ಕೆ ಅವಕಾಶ ಇದೆ ಅನ್ನೋದೇ ನಮ್ಮ ಅಭಿಯಾನದ ಮೂಲ ಉದ್ದೇಶ. ಇದನ್ನ ನಾನು ಅರ್ಥ ಮಾಡ್ಕೋಬೇಕು ಫಸ್ಟ್. ಇದು ಅಭಿಯಾನ ಏನು ಗೊಂದಲ ಇಡಿಸ್ತಾ ಇದ್ದಾರೆ ಇಂಥ ಮೂರ್ಖ ಪ್ರಶ್ನೆಗಳಿಗೆ? ಇದು ಅಜ್ಞಾನ. ಇದು ಕೇಳ್ತಾ ಇರೋ ಪ್ರಶ್ನೆನೇ ಅಜ್ಞಾನ. ಇಲ್ಲಿ ಉತ್ತರಿಸಬೇಕಾದ ಅವಶ್ಯಕತೆನೇ ಇಲ್ಲ. ಅದು ಬಸವ ಸಂಸ್ಕೃತಿಯ ಅಭಿಯಾನ. ಇದು ಅಭಿಯಾನ ಏನಿದೆ, ಈ ಬಸವ ಸಂಸ್ಕೃತಿಯ ಅಭಿಯಾನ ಬಹಳ ಅದ್ಭುತವಾದ ಕಲ್ಪನೆ. ಇದನ್ನು ನಕಾರಾತ್ಮಕವಾಗಿ ನೋಡ್ತಾ ಒಂದು ನಿಮಿಷ ಗುರುಗಳೇ, ಮಠಾಧೀಶರು ಕೂಡ ಗೊಂದಲಕ್ಕಿಡಿಸ್ತಾ ಇದ್ದಾರೆ. ಒಬ್ಬ ಏನೇನೋ ಹೇಳ್ತಾರೆ, ಅದು ನಮಗೆ ಬೇಕಾಗಿಲ್ಲ. ಇದನ್ನು ನಾನು ವಚನಗಳಲ್ಲಿ ಎಲ್ಲ ಇದೆ ನಿಮ್ಮ ಎದುರಿನಲ್ಲೇ, ಬಸವಣ್ಣವ್ರು ಇಲ್ಲೇ ಇದ್ದಾರೆ, ಅವರು ಕೊಟ್ಟಿರೋ ವಚನಗಳೆಲ್ಲ ಇಲ್ಲೇ ಇವೆ. ನಾವು ಎಷ್ಟರ ಮಟ್ಟಿಗೆ ಇವುಗಳನ್ನು ಅರ್ಥೈಸಿಕೊಂಡು ಬದುಕಿಗೆ ಅನ್ವಯಿಸಿಕೊಳ್ಳುತ್ತೇನೆ, ಅನ್ವಯಿಸಿಕೊಂಡಾಗ ತಾವು ಹೇಳಿದ್ದು ಷಟಸ್ಥಲ ಮಾರ್ಗದಲ್ಲಿ ಹೇಗೆ ಸಾಗಬೇಕು, ಅಂದರೆ ನೈಜ ಆಚರಣೆಯ ಕಡೆಗೆ ನಾನು ಹೇಗೆ ಬರಬೇಕು. ನೋಡಿ, ಸಂಸ್ಕೃತಿ ಅಂತ ಹೇಳಿದ್ರೆ ಹೇಳಿ, ಸಮ್ಯಕ್ ಕೃತಿ ಅಂತ ಹೇಳಿದ್ರೆ, ಸಮ್ಯಕ್ ಅಂತಂದರೆ ಪರಿಪೂರ್ಣವಾಗಿ ತಿಳಿದು ಆಚರಿಸುವಂತಹ ಕರ್ತವ್ಯ ಪ್ರಜ್ಞೆ ಇದೆಯಲ್ಲ, ಅದು ಸಂಸ್ಕೃತಿ. ಆ ಸಂಸ್ಕೃತಿ, ಬಸವ ಸಂಸ್ಕೃತಿ ಅಂತ ಹೇಳಿದ್ರೆ, ಬಸವಣ್ಣನವರು ಹೇಳಿದಾಗೆ ನುಡಿದಂತೆ ನಡೆವೆ, ನಡೆಯಲ್ಲಿ ನುಡಿಯ ಪೂರೈಸುವೆ. ಎಷ್ಟು ಖಚಿತವಾದ ಮಾತು ತಗೊಳ್ಳಿ ನೀವು. ಅಲ್ಲಿ ನಾನು ಹೇಳುವಂಥ ಮಾತಿಗೆ ಒಂದು ಹಿನ್ನೆಲೆ ಇದೆ. ಏನು ಅಂತಂದರೆ, ಅರಿವು ಆಚಾರಗಳ ಸಂಗಮ ಭಕ್ತಿ. ಆ ಭಕ್ತಿಯಿಂದ ನಾನು ಉತ್ತಮವಾದ ಮಾತುಗಳನ್ನು ಅಷ್ಟೇ ಹೇಳ್ತೇನೆ. ಯಾಕೆ ಅಂತಂದರೆ, ಅರಿವು ಆಚಾರಗಳಿಂದ ಪರಿಶೋಧಿತವಾದಂಥ ಮಾತು ನನ್ನ ಬಾಯಿಂದ ಬರೋದು. ನುಡಿದಂತೆ ನಡೆವೆ, ನನ್ನ ಬಾಯಿನಿಂದ ಏನು ಬರುತ್ತೆ ಅದು ನನ್ನ ನಡೆಗೆ ಆಧಾರವಾಗಿರ್ತದೆ. ಆ ನಡೆ ನನ್ನ ನುಡಿಗೆ ಸಾಕ್ಷಿಯಾಗ್ತದೆ. ನುಡಿದಂತೆ ನಡೆವೆ, ನಡೆಯಲ್ಲಿ ನುಡಿಯ ಪೂರೈಸುವೆ ಅನ್ನೋದಿದೆಯಲ್ಲ, ಇದು ಸಂಸ್ಕೃತಿ. ಬಸವ ಸಂಸ್ಕೃತಿ ಅಂತ ಹೇಳಿದ್ರೆ ಈ ದ್ವಂದ್ವ ಒಳಿದು ಕೂಡುವುದು. ಆ ರೀತಿಯಲ್ಲಿ ನಮ್ಮ ಮನಸ್ಥಿತಿಯನ್ನು ಪರಿವರ್ತನೆ ಮಾಡಿಕೊಂಡು ನಾವು ಬಸವಣ್ಣನ ಮಾರ್ಗದಲ್ಲಿ ಮೇಲ್ಮುಖವಾಗಿ ಬಸವಣ್ಣನ ಕೈ ಹಿಡಿದು ಬಸವಾನುಯಾಯಿಗಳಾಗಿ ನಡೆಯುವುದು. ಈ ಪ್ರಜ್ಞೆ ಜಾಗೃತವಾಗಬೇಕು. ಜಾಗೃತವಾಗಬೇಕಾದ್ರೆ ಹೇಗೆ ನೋಡಿ, ಆ ರೀತಿ ಆದಂಥ ಪ್ರಸಂಗ ಹೇಗಿರುತ್ತೆ ಸಮಾಜ. ನೋಡಿ, ಬಹುಮುಖಿ ಸಮಾಜದ ಪ್ರಶ್ನೆ ತಾವು ಹೇಳಿದ್ರೆ ಆಗಲೇ, ಬಹುಮುಖಿ ಸಮಾಜ 12ನೇ ಶತಮಾನದಲ್ಲಿ ಹೇಗಿತ್ತು? ಪ್ರಭುದೇವರು ಹೇಳ್ತಾರೆ, ಉದಾಹರಣೆ 3 ಕೊಟ್ಟು, ಹರಿವ ನದಿಗೆ ಮೈಯೆಲ್ಲ ಕಾಲು, ಬೀಸುವ ಗಾಳಿಗೆ ಮೈಯೆಲ್ಲ ಕೈ, ಉರಿವ ಅಗ್ನಿಗೆ ಮೈಯೆಲ್ಲ ನಾಲಿಗೆ, ಗುಹೇಶ್ವರ ನಿಮ್ಮ ಶರಣರು, ಕಲ್ಯಾಣದಲ್ಲಿರ್ತಕ್ಕಂಥ ಎಲ್ಲ ಶರಣರು ಸರ್ವಾಂಗಲಿಂಗಿಗಳು. ಆದರೆ ಗುರುವೇ, ಇದು ಮತ್ತೆ ನೀವು ಆದರ್ಶದ ಸರ್ವಾಂಗಲಿಂಗಿ ನೋಡಿ, ಅಲ್ಲ ಇನ್ನೊಂದು ಮಾತು ಹೇಳ್ಬಿಡ್ತೀನಿ ಅದ್ರ ಜೊತೆಯಲ್ಲಿ. ಸರ್ವಾಂಗಲಿಂಗಿಗಳು ಅಂತ ಹೇಳಿದ್ರೆ ಎಲ್ಲರೂ, ಯಾರೂ ಮೇಲಲ್ಲ ಯಾರೂ ಕೀಳಲ್ಲ, ಎಲ್ಲರೂ ಸಮಪ್ರವಾಹದಲ್ಲಿ ಇರ್ತಕ್ಕವರು ಅಂತ ಅರ್ಥ. ಅದು ಸತ್ಯ. ಆದರೆ ಇವತ್ತಿನ ಸ್ಥಿತಿ ಏನಿದೆ ಗುರುಗಳೇ, ಈಗ ಒಬ್ಬ ಗುರು ಇನ್ನೊಬ್ಬ ಗುರು ಮಾತನಾಡಿದಾಗಲೂ ವ್ಯತ್ಯಾಸಗಳು ಕಾಣ್ತಾ ಇದ್ದೀವಲ್ಲ. ಹೌದೌದು. ಮತ್ತೆ ಹೌದೌದು ಅಂದ್ಬಿಟ್ಟು ನಮ್ಮ ಭಕ್ತರಲ್ಲಿ ಏನು ಗೊಂದಲಗಳಿಲ್ಲ. ಈಗ ಸೃಷ್ಟಿ ಮಾಡ್ತಾ ಇರೋದು ಯಾರು? ಅವ್ರಿಗೆಲ್ಲ ಇದ್ಕೊಂಡು ಹೋಗ್ಲಿ, ಜಗದ್ಗುರು ಆದರೂ ಇದ್ಕೊಂಡ್ಲಿ, ಸುಮ್ಮನೆ ನಮ್ಮನ್ನು ನಾವೇನೋ ನೀವು ಹೇಳಿದ ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಂಡಿದ್ದೇವೆ. ಮೊದಲು ಇಷ್ಟು ಪ್ರಜ್ಞೆ ಇರಲಿಲ್ಲ ಬಸವಣ್ಣನವ್ರ ಬಗ್ಗೆ. ಇವತ್ತು ಜಗತ್ತಿನಾದ್ಯಂತ ಪ್ರಜ್ಞೆ ಜಾಗೃತ ಆಗ್ತಾ ಇದೆ. ಈಗಲೂ ಕೂಡ ಗೊಂದಲ ಹಿಡಿಸ್ತಾ ಇರೋರು ಯಾರು? ಭಕ್ತರ ಹಿಡಿಸ್ತಾ ಇದ್ದಾರ? ಇಲ್ಲ. ಅಲ್ಲ, ಇದ್ರ ಬಗ್ಗೆ ನೀವು ಸ್ಪಷ್ಟತೆ ಕೊಡಿ ನನಗೆ. ಇಲ್ಲ, ಅದರಲ್ಲಿ ಒಂದು ವಿಚಾರ ಇದೆ. ಗುರುಗಳಲ್ಲಿ 2 ಗುಂಪು ಅಂತ ಅನ್ನೋಂಥ ಪ್ರಶ್ನೆ ನೀವು ಹೇಳಕ್ ಹೋಗ್ಬೇಡಿ.
ನಾವು ಈ ರೀತಿ ಆದ್ರೆ ಹೇಗೆ ನಾವು ಅವನತಿಯನ್ನು ಹೊಂದುತ್ತೇವೆ ಅಂತ ಅನ್ನೋದಕ್ಕೂ ಒಂದು ಆದರ್ಶ ಬೇಕಲ್ಲ ನಿಮಗೆ. ಏನಿಲ್ಲ ಗುರುಗಳೇ, ನಾನು ಇದನ್ನ ಯಾವ ಕಾರಣಕ್ಕೂ ಒಪ್ಪೋದಿಲ್ಲ. ಆ ಆದರ್ಶ ಅವನತಿ ಬೇಕು, ನೋಡಿ, ಅಲ್ಲ, ಅವನತಿಗಾಗಿ ನಾನು ಅಭಿಯಾನ ಆಗಲ್ಲ. ಅಭಿಯಾನ ಮಾಡೋರೆಲ್ಲ ಅಂತಲ್ಲ, ಎರಡಿದೆ ನಿಮ್ಮ ಕಣ್ಣೆದುರಿನಲ್ಲಿ, ಎರಡೂ ಇದೆ. ಯಾವುದನ್ನ ನೀನು ಆಯ್ಕೆ ಮಾಡ್ಕೊಳ್ತೀಯ? ಅಹಂ ಮಮಕಾರಗಳಿಂದ ಕೂಡಿದಂಥ ಬೋಧನೆಯನ್ನು ಆಯ್ಕೆ ಮಾಡ್ಕೊಳ್ತೀಯೋ ಅಥವಾ ಬಸವ ಪ್ರಜ್ಞೆಯನ್ನು ಜಾಗೃತಗೊಳಿಸೋದನ್ನು ಆಯ್ಕೆ ಮಾಡ್ಕೊಳ್ತೀಯೋ? ಆಯ್ಕೆ ನಿನ್ನದು. ಎರಡಕ್ಕೂ ಮಾಡಲ್ ಬೇಕಲ್ಲ ನಿನಗೆ. ಕೆಲವರು ಪಾಪ ತಮ್ಮನ್ನ ತಾವು ಅಧೋಗತಿಗೆ ತಂದುಕೊಂಡು ಆ ರೀತಿ ಮಾಡಲ್ಲಾಗಿ ನಿಂತು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಅಯ್ಯೋ ಪಾಪ ಅನ್ನೋಣ. ಇಲ್ಲಿ ಗುರುಗಳು ಒಂದು ನಿಮಿಷ, ಲಾಂಛನಕ್ಕೆ ಶರಣ ಎಂಬೆ ಅಂತ ಬಸವಣ್ಣವ್ರು ಕಲಿಸ್ಕೊಟ್ರು. ಆ ತತ್ವಕ್ಕೆ ಬದ್ಧವಾಗಿ ನಾವೆಲ್ಲರಿಗೂ ಶರಣಾಗ್ತೀವಿ. ಹೌದು, ಆದರೆ ಅದು ಗೊತ್ತು, ಬಸವಣ್ಣ ಹೇಳಿದ್ರು. ಆದ್ರೆ ಇವತ್ತಿನ ನೋಡಿ, ನಾವೇನ್ ಮಾಡ್ತೇವೆ ಅಂತಂದ್ರೆ ಬಸವಣ್ಣನ ಮಾತಿನಲ್ಲಿ ಪೂರ್ವಾರ್ಧ ಅಷ್ಟೇ ಇಟ್ಕೊಂಡ್ವಿ ನಾವು. ಮುಂದಿನ ಏನು ಹೇಳಿ? ಲಾಂಛನಕ್ಕೆ ಸರಿಯಾದ ನಡೆ ಇಲ್ಲದಿದ್ದರೆ ಕೂಡಲ ಸಂಗಮ ದೇವ ನೀ ಸಾಕ್ಷಿಯಾಗಿ ಛೀ ಎಂಬೆ ಅಂದ್ರು. ಅದನ್ನ ಯಾಕೆ ಬಿಟ್ರಿ? ಅದನ್ನ ಆ ಒಂದು ಸಮೂಹದಲ್ಲಿ ಅಲ್ಲ ನೀವು ಹೇಳ್ಬೋದಲ್ಲ. ಇಲ್ಲ, ಅದು ಒಂದು ಹೇಳೋದು ಕೇಳಿ. ನಾವೇನ್ ಮಾಡ್ತೀವಿ ಅಂದ್ರೆ ಮೊದಲನೇ ಸಾಲು ಮಾತ್ರ ನಿಮ್ಗೆ ಉಪದೇಶ ಮಾಡ್ಬಿಟ್ಟಿದೀವಿ, ಲಾಂಛನಕ್ಕೆ ಶರಣೆಂಬೆ. ನಾವು ಮಾಡ್ತಾ ಇದೀವಲ್ಲೋ ಭಕ್ತರು. ನಾವು ಅದನ್ನ ಮುಂದಿನ ಸಾಲ ಮಾಡ್ಲಿಲ್ಲ ಅಂದ್ರೆ ನೀವು ಹೇಳ್ಬಿಡಿ. ಅಲ್ಲ, ನಾವು ಮುಂದಿನ ಸಾಲ ಹೇಳ್ಕೊಟ್ಟಿಲ್ಲ ಇನ್ನೂ ನಿಮಗೆ. ಅಲ್ಲ, ಹೇಳಿದ್ರೆ ಅವಾಂತರಗಳಾಗತ್ತೆ. ನೀವು ಅಲ್ಲ, ಅದು ಸಹಜವಾದ ರೀತಿಯಿಂದ ತಿಳ್ಕೊಳ್ಬೇಕು. ಯಾತಕ್ಕೆ ಹೇಳಿದ್ರು ಕೂಡಲ ಸಂಗಮ ದೇವ ನೀ ಸಾಕ್ಷಿಯಾಗಿ ಛೀ ಎಂಬೆ ಅಂತ ಯಾಕೆ ಹೇಳಿದ್ರು? ಅಲ್ಲ, ಆಮೇಲೆ ಅಷ್ಟೇ ಅಲ್ಲ ನೋಡಿ, ಆ ರೀತಿ ನಿಮ್ ಛೀ ಅನ್ನೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ, ಬೇಡ. ಅದಕ್ಕೆ ಬಸವಣ್ಣವ್ರು ಇನ್ನೊಂದು ಹೇಳ್ತಾರೆ, ಲಾಂಛನಕ್ಕೆ ಶರಣೆಂಬೆ ಅವರ ಅಂತರಂಗವ ನೀವೇ ಬಲ್ಲಿರಿ. ನಾವು ಈಗ ಇದನ್ನ ತಪ್ಪಿಸ್ಕೊಳ್ಳೋದಾರಿಗಳು ಹಿಂಗ್ ಹೇಳಿ ತಪ್ಪಿಸ್ಕೊಳ್ಳೋದಲ್ಲ, ತಿಳುವಳಿಕೆ. ಇದು ತಿದ್ದಬೇಕು ನೀವು. ಅಲ್ಲ, ತಿದ್ದೋದಲ್ಲ. ನೋಡಿ, ಇಲ್ಲಿ ತಿದ್ದಬೇಕು ನೀವು ಅಂತಲ್ಲ, ತಿದ್ದುಕೊಳ್ಳಿ ನೀವು ಅಂತ ಹೇಳಬೇಕು. ನಾನು ಹಂಗೆ ಹೇಳೋಕ್ಕಾಗಲ್ಲ. ನಾನು ಭಕ್ತನಾಗಿರುವಾಗ ಗುರುವಿಗೆ ಅಲ್ಲ ಗುರುವಿಗೆ ತಿದ್ದುಕೊಳ್ಳಿ ಅಂತ ಹೇಳುವಂಥದ್ದಲ್ಲ, ವಾಸ್ತವ ಪ್ರಜ್ಞೆ. ಈಗ ಅವ್ರಿಗೇನು ವಚನ ಗೊತ್ತಿಲ್ವ? ಗುರುವೇ ಹೇಳ್ಬಿಡಿ. ಅದು ನನಗೆ ಗೊತ್ತಿಲ್ಲ. ಇದು ಬಹುಶಃ ನಿಮಗೆ ವಚನ, ಇನ್ನು ನಿಮಗೆ ಗೊತ್ತಿಲ್ಲದಿದ್ರೆ ಯಾರಿಗೂ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ ಅಂತಲೇ ಹೇಳಿ. ಕ್ಷಮೆ ಇರಲಿ ಗುರು. ಅಲ್ಲ, ಯಾಕೆ ಅಂತ ಹೇಳಿ ನಿಮ್ಮ ಜ್ಞಾನ ಚಕ್ಷುವಿಗೆ ಈ ಸೂಕ್ತವಾದ ಉತ್ತರನೇ ಅಲ್ಲ. ಅಪ್ಪ ಬಸವಣ್ಣ ನನಗೆ ಹೇಳ್ತಾನೆ, ಎನ್ನ ತಪ್ಪುಗಳ ಅನಂತ ಕೋಟಿ. ಇಡೀ ಸಮಾಜ ಇದೆಯಲ್ಲ, ಮಹಾ ಘನಲಿಂಗ ಸ್ವರೂಪಿ ಸಮಾಜ, ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲ. ಎನ್ನ ತಪ್ಪುಗಳ ಅನಂತ ಕೋಟಿ, ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲ. ಆದರೆ ಎಚ್ಚರ ನಿನಗೆ ಬಂದ ಮೇಲೆ ಇನ್ನು ತಪ್ಪಿದೆನಾದಡೆ. ಮುಂದಿನ ಸಾಲು ಎರಡು ರೀತಿ ಅದನ್ನು ನಾವು ಹೇಳ್ತೇವೆ. ಇನ್ನು ತಪ್ಪಿದೆನಾದಡೆ ಪಾದವೇಗತಿ ಅಂತೀವಿ, ಇನ್ನು ತಪ್ಪಿದೆನಾದಡೆ ತಲೆದಂಡ ಅಂತೀವಿ. ಯಾವುದು ಅಂತ ನೀವೇ ಆಯ್ಕೆ ಮಾಡಿ. ತಲೆದಂಡವಾಗಲೇಬೇಕು. ಇಂಥ ಸ್ಥಿತಿಯಲ್ಲಿ, ಇಂಥ ಗೊಂದಲದಲ್ಲಿ ತಲೆದಂಡವಾಗಲೇಬೇಕು. ಅದು ಪಾಠಾಂತರ. ನಾವು ಬಚಾವಾಗಬೇಕಲ್ಲ. ಅದ್ಯಾಕೆ ಗುರುವೇ? ಅದಕ್ಕೇನೆ ಅಲ್ಲ, ನಿಮಗೆ ಅನವಶ್ಯಕವಾಗಿ ನಮ್ಮ ಸಮಾಜಕ್ಕೆ ಗೊಂದಲ ಇಡತಕ್ಕಂಥ ಮಾತುಗಳು ಕೆಲವರು ಬಹಳ ಗಂಭೀರವಾಗಿ ನಾವು ಪೂಜ್ಯತೆಯನ್ನು ನೋಡ್ತೀವಿ. ಅವರ ಬಾಯಲ್ಲಿ ಬಂದಾಗ ಸಾಮಾನ್ಯ ಭಕ್ತನಾದ ನನಗೆ ಗೊಂದಲ ಉಂಟೋಗ್ತವೆ. ಈಗ ಎರಡು ಮಠಗಳ ಮಧ್ಯದಲ್ಲಿರ್ತಕ್ಕಂಥ ಗೊಂದಲವನ್ನು ಭಕ್ತರ ಮೇಲೆ ನೀವು ಬಿಟ್ಟರೆ ಬಹುಶಃ ನನಗೆ ತಡ್ಕೊಳ್ಳೋಕೆ ಯಾಕೋ ಇದು ಆಗ್ತಾ ಇಲ್ಲ ಗುರುವೇ. ಈ ಸಾಮಾಜಿಕ ನೆಲೆಯಲ್ಲಿ ಈ ದ್ವಂದ್ವ, ಈ ಗದ್ದಲ ಇದೆಯಲ್ಲ, ಇದು ನಮ್ಮ ಗಟ್ಟಿತನದ ಪರೀಕ್ಷೆ ಅಂತ ತಿಳ್ಕೊಂಡು ನಾವು ಸನ್ಮಾರ್ಗದಲ್ಲಿ ಹೋಗಬೇಕು. ಹೀಗಾಗಿ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ನಾವು ಒಂದು ತಿಳ್ಕೋಬೇಕಾಗತ್ತೆ. ಈಗ ಅನೇಕ ಬಾರಿ ಈ ಸಂಚಿಕೆಗಳಲ್ಲಿ ವಚನ ಸಂವಿಧಾನ ಅನ್ನೋದನ್ನು ನಾವು ಚರ್ಚೆ ಮಾಡಿದ್ವಿ ಗುರುವೇ. ಹೌದು, ಬಹಳ ಶುದ್ಧವಾಗಿತ್ತದು. ಇಡೀ ಈ ಅಭಿಯಾನದಲ್ಲಿ ಇದು ನಮಗೆ ಸತ್ಯವಾಗಬೇಕು. ಹೌದು, ಎಷ್ಟು ಜನ ಇದೆಯೋ ಸಂಖ್ಯೆಯನ್ನು ಶಾಸ್ತ್ರ ಹಾಕೋಕೆ ಸರ್ಕಾರ ಹೊರಟು ಬಿಟ್ಟಿದೆ. ಅದು ಬೇಡ, ಇಡೀ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂದಮೇಲೆ ಎಲ್ಲರೂ ಕೂಡ ಇದಕ್ಕೆ ಬದ್ಧವಾಗಿರಲೇಬೇಕು. ಇದರಲ್ಲಿ ಪ್ರಶ್ನೆ ಬರಲ್ಲ. ಈ ಕರ್ನಾಟಕದ ಆ ಒಂದು ಆಂತರಂಗಿಕವಾಗಿರ್ತಕ್ಕಂಥ ದೈವಿ ಶಕ್ತಿ ಕಾಂದಾಹಾರದಿಂದ, ಕಾಬೂಲ್ನಿಂದ, ಕಾಶ್ಮೀರದಿಂದ ಸಮಾನ ಮನಸ್ಕರನ್ನು ಆಕರ್ಷಣೆ ಮಾಡ್ತಲ್ಲ. ನಾವೊಂದು ಯೋಚನೆ ಮಾಡಬೇಕು. ಒಬ್ಬ ಮಹಾರಾಜ 1,00,000 ಪ್ರಾಂತದ ರಾಜನಾಗಿದ್ದವನು ಇಲ್ಲಿ ಬಂದು ನಾನು ಕಟ್ಟಿಗೆ ಹೊಡೆದು ಕಾಯಕ ಜೀವಿಯಾಗಿ ಬದುಕ್ತೀನಿ ಅಂತ ಅನ್ನುವಂಥ ಒಂದು ಸಮರ್ಪಣಾ ಮನೋಭಾವ ಬಂತಲ್ಲ. ಈ ಬೋಧೆ ಇದೆಯಲ್ಲ, ಆ ಶರಣರ ಬೋಧೆ ಅವರ ಮನಸ್ಸಿನ ಮೇಲೆ ಏನು ಪರಿಣಾಮ ಬೀರಿತು?
ನೋಡಿ, ಇವತ್ತು ಒಂದು ಮಾತು ಹೇಳ್ತೇನೆ, ಇವೆಲ್ಲ ನಡೀತಾ ಇದೆಯಲ್ಲ, ಇದು ಒಂದು ಒಳ್ಳೆ ಕಾಲಕ್ಕೋಸ್ಕರನೇ ನಡೀತಾ ಇದೆ. ಅಲ್ಲ, ಒಳ್ಳೆ ಕಲ್ಪನೆ. ಅಲ್ಲ, ಒಂದು ಈ ಕಾಲದಲ್ಲಿ ಅಮಾವಾಸ್ಯೆ, ಆದರೆ ಎಲ್ಲರ ಬಣ್ಣ ಬಯಲಾಗ್ತಾ ಇದೆ. ಅಲ್ಲ, ಅಮಾವಾಸ್ಯೆ ಆದ್ಮೇಲೆ ಹುಣ್ಣಿಮೆ ಆಗ್ಲೇಬೇಕು. ಬರಗಾಲ ಬಂದ ಮೇಲೆ ಮಳೆಗಾಲ ಬರಲೇಬೇಕು, ಬೇಸಿಗೆ ಆದ್ಮೇಲೆ. ಅದೇ ರೀತಿಯಲ್ಲಿ ನಾನು ಈ ಕವನ ಹೇಳ್ತಲೇ ಇರ್ತೀನಿ, ನಮ್ಮ ಗೋಪಾಲಕೃಷ್ಣ ಅಡಿಗರದ್ದು. ಹೇಳಿ ಗುರುಗಳೇ. ಇಂದಲ್ಲ ನಾಳೆ ಹೊಸ ಬಾನು ಬಗೆ ಬೆಳಗೀತು, ಕರಗೀತು ಮುಗಿಲ ಬಳಗ, ಸುರಿದೀತು ಸುಧೆಯ ಮಳೆ, ವಚನದ ಮಳೆ ಸುರಿಯುತ್ತದೆ, ತುಂಬೀತು ಎದೆಯ ಹೊಳೆ, ತೊಳೆದೀತು ಒಳಗು ಹೊರಗ, ಬಂದೆ ಬರಬೇಕಯ್ಯೋ ಬಂದೆ ತೀರಲಿಬೇಕು ಈ ಬಾಳಿಗೆ ಆ ಮಹಾಪೂರ, ಅಮೃತವಾಹಿನಿಯೊಂದು ಹರಿಯುತ್ತಿದೆ ಮಾನವನ ಎದೆಯಿಂದಲೆದೆಗೆ ಸತತ. 900 ವರ್ಷಗಳಿಂದ ಈ ಅಮೃತವಾಹಿನಿ ಅಂತ ಅನ್ನೋದು ಮನುಷ್ಯನ ಮನಸ್ಸಿನಲ್ಲಿ ಒಂದು ಕಡೆ ಹೊನಲಾಗಿ, ಒಂದು ಕಡೆ ಹನಿಯಾಗಿ, ಒಂದು ಕಡೆ ಪ್ರವಾಹವಾಗಿ ಬಂದು ಇಲ್ಲಿವರೆಗೂ ನಮ್ಮನ್ನು ತಲುಪಿಸಿದೆ. ಇದರ ಪರಿಣಾಮ ಏನು ಅಂತಂದರೆ, ಮುಂದೆ ಶರಣ ಪ್ರಜ್ಞೆ ಜಾಗೃತವಾಗಿ ನೋಡಿ. ಇವತ್ತು ಬಸವ ಸಮಿತಿ ಪ್ರಪಂಚದ ಎಲ್ಲ ಭಾಷೆಗಳಲ್ಲಿ ವಚನ ಪ್ರಜ್ಞೆಯನ್ನು ಬೀರುವಂಥ ಎಲ್ಲರ ಕೈಯಲ್ಲಿ ವಚನಾಮೃತದ ಒಂದು ಬುತ್ತಿಯನ್ನು ನೀವು ಕೊಡ್ತಾ ಇದ್ದೀರಿ. ಯಾವ ಮನಸ್ಸುಗಳು ಎಷ್ಟು ಒಳಗಡೆ ನೋವು ತಿಂದಿರುವಂಥವು ಇದ್ದಕ್ಕಿದ್ದಂಗೆ ವಚನದ ಬೆಳಕಿನಲ್ಲಿ ಮಹಾಜ್ಞಾನಿಗಳಾಗಿ ಬರಬಹುದು. ಇವನ್ನೆಲ್ಲ ನೀವು ಆಲೋಚನೆ ಮಾಡಿ. ಇಡೀ ಪ್ರಪಂಚದಲ್ಲಿ ಬಸವಣ್ಣ ಹೇಳಿದಾಗೆ, ನಾನೋರ್ವ ಭಕ್ತನಾಗಿ ಇಡೀ ಪ್ರಪಂಚದ ಎಲ್ಲ ವ್ಯಕ್ತಿಗಳಲ್ಲಿಯೂ ಸಹ ಮರ್ತ್ಯಲೋಕದೊಳಗ ನೋಡಿ, ಬಸವಣ್ಣ ಕಲ್ಯಾಣದಲ್ಲಿರುವ ಶರಣರು ಅಂತ ಹೇಳಲಿಲ್ಲ, ಭಾರತದಲ್ಲಿರುವಂಥ ಬುದ್ಧಿವಂತರು ಅಂತ ಹೇಳಲಿಲ್ಲ. ಮರ್ತ್ಯಲೋಕದೊಳಗಣ ಮಹಾಗಣಗಳೆಲ್ಲರೂ ಸಾಕ್ಷಾತ್ ಜಂಗಮಲಿಂಗ ನೀವೇ ಅಯ್ಯ. ಪ್ರತಿಯೊಂದು ಪ್ರಪಂಚದಲ್ಲಿರುವ ಪ್ರತಿಯೊಂದು ವ್ಯಕ್ತಿ ಇದಾನಲ್ಲ, ಅದು ಮೊಳೆಯುವ ಶಕ್ತಿ ಇರುವ ಬೀಜ. ಅದಕ್ಕೆ ನೀರು ಮತ್ತು ಮಣ್ಣಿನ ಸಂಪರ್ಕ ಇಲ್ಲ, ಅದು ಹಾಗೆ ಒಣಗ್ತಾ ಇದೆ. ಆ ಮಣ್ಣು ಮತ್ತು ನೀರಿನ ಸಂಪರ್ಕ ಮಾಡಲಿಕ್ಕೆ ಎಲ್ಲ ಕಡೆಯಲ್ಲಿಯೂ ನೀವು ಆ ಒಂದು ಕೃಷಿ ಕಾಯಕವನ್ನು ನೀವು ಮಾಡ್ತಾ ಇದ್ದೀರಿ. ಅದು ಯಾವ್ಯಾವ ಬೀಜಗಳು ಎಲ್ಲೆಲ್ಲಿ ಮೊಳತು ಏನಾಗ್ತದೆ ಅಂತ ಅನ್ನೋದನ್ನು ಮುಂದೆ ಅಪ್ಪ ಬಸವಣ್ಣನ ಕಲ್ಪನೆಯಲ್ಲಿ ಅವರ ದೃಷ್ಟಿಯಿಂದಲೇ ನೋಡಬೇಕು ನಾವು. ಅದಕ್ಕೆ ನಡೆಯುವಂತಹ ಈ ಸಾಮೂಹಿಕ ಚಿಂತನೆ ಮತ್ತು ಸಾಮೂಹಿಕ ಜಾಗೃತಿ ಇದೆಯಲ್ಲ, ಇದು ಬಸವ ಸಂಸ್ಕೃತಿಯ ಮಹಾಯಾನ ಅಷ್ಟೆ. ಈಗ ಅದಕ್ಕೆ ಪ್ರೇರಕ ಶಕ್ತಿಯಾಗಿ ಅದಕ್ಕೆ ಟಾನಿಕ್ ಕೊಡುವಂಥ ರೀತಿಯಿಂದ ನಾವು 30 ವಚನಗಳ ನಾದಾನುಸಂಧಾನದಿಂದ ಹೃದಯಕ್ಕೆ ಮುಟ್ಟಿಸುವ ಕೆಲಸ ಇದೆಯಲ್ಲ, ಅದು ಮಾಡಿದ ಮೇಲೆ ಅಂಗಲಿಂಗಗಳ ಬಗ್ಗೆ ನಾವು ಸಮನ್ವಯ ಮಾಡಿ ಈ ಕಾರ್ಯಕ್ರಮದಲ್ಲಿ ನಾವು ಪರೀಕ್ಷೆ ಬರೆದು ಮುಗಿಸ್ತೇವೆ. ಮಾರ್ಕ್ಸ್ ಹಾಕುವಂಥವ್ರು ನಮ್ಮ ಪರೀಕ್ಷಕರು ಏನು ನೋಡ್ತಾ ಇದ್ದಾರೆ, ಅವರು ನಮ್ಮನ್ನು ಪಾಸ್ ಮಾಡ್ತಾರೋ ಫೇಲ್ ಮಾಡ್ತಾರೋ ಅದು ಅವ್ರಿಗೆ ಸಂಬಂಧಪಟ್ಟಿದ್ದು. ವಾಮಕ್ಷೇಮ ನಿಮ್ಮದು, ಹಾನಿ ವೃದ್ಧಿ ನಿಮ್ಮದು. ಈಗ ಕವಿಯ ಹಾಡಿನೊಂದಿಗೆ ತಾವು ಪ್ರಾರಂಭ ಮಾಡಿ ಅತ್ಯಂತ ಆಶಾವಾದಿಯಾಗಿ ಕವಿಗಳು ಬರೀತಾರೆ, ಹಾಗೆ ಬರೆದಿದ್ದಾರೆ ಅವರು. ಮುಗಳು ಯಾರು ಗುರು? ಗೋಪಾಲಕೃಷ್ಣ ಅಡಿಗರು. ಆದರೆ ವಸ್ತುಸ್ಥಿತಿ ಆಗಲಿ ಅನ್ನೋದು ನಮ್ಮೆಲ್ಲರ ಆಶಯವೂ ಅಲ್ಲ. ಇನ್ನೊಂದು ಹೇಳ್ತೇನೆ, ವಸ್ತುಸ್ಥಿತಿ ಅಲ್ಲ, ನಮ್ಮ ಶರಣರು ಯಾವತ್ತು ನಿರಾಶಾವಾದಿಗಳಲ್ಲ. ಇಲ್ಲ, ಈಗ ನೀವು ಹೇಳಿದವರು ಕವಿಗಳು ಅಲ್ಲ, ಅದು ಹೇಳ್ತೇನೆ, ನಿರಾಶಾವಾದಿಗಳಲ್ಲ. ಅವರಿಂದಲೇ ಅವರ ಒಂದು ಧ್ವನಿಯನ್ನು ತನ್ನ ಹೃದಯದಲ್ಲಿ ಅಭ್ಯಾಸ ಮಾಡಿಯೇ ಇವರು ಬರೆದಿರ್ತಾರೆ. ಇಲ್ಲ ಗುರುಗಳೇ, ಒಂದು ಉದಾಹರಣೆಗೆ ಬಸವಣ್ಣನ ಅನುಭವ ಮಂಟಪದಲ್ಲಿ, ಈ ಪುಣ್ಯಾತ್ಮನ ಅನುಭವ ಮಂಟಪದಲ್ಲಿ ಇದ್ದ ಶರಣರು ಎಲ್ಲ ಒಂದೇ ಧ್ವನಿಯಲ್ಲಿ ಇರ್ತಿದ್ರು, ಹೌದು ಅಲ್ವಾ ಹೇಳಿ? ಹೌದು. ಏನಾದರೂ ವ್ಯತ್ಯಾಸ ಇಲ್ಲ. ಮತ್ತೆ ಯಾಕೆ ಈ ವ್ಯತ್ಯಾಸ? ಈಗ ಕಾಲ ಅದನ್ನೇ ನಾನು ಹೇಳದ್ನಲ್ಲ ಸರ್, ಅಮಾವಾಸ್ಯೆ ಆದ್ಮೇಲೆ ನೀವು ಏನೇ ಉದಾಹರಣೆ ಆದ್ಮೇಲೆ ಅಮಾವಾಸ್ಯೆ ಹಾಗೆ ಅಂದ್ರೆ ನಮ್ಮಲ್ಲಿ ನೋಡಿ ಸರ್, ಈ ಪ್ರಕೃತಿ ಇದೆಯಲ್ಲ, ಈ ಬದಲಾವಣೆ ಇದೆಯಲ್ಲ, ಇದು ಜಗದ ನಿಯಮ. ಇದು ಅರಿವನ್ನ ಯಾವುದು ಶಾಶ್ವತವಾಗಿ ಒಂದು ಕಡೆ ಇರೋದಿಲ್ಲ. ಇಲ್ಲ, ಅರಿವನ್ನ ಜಾಗೃತ ಮಾಡತಕ್ಕಂಥ ವ್ಯಕ್ತಿಗಳಲ್ಲೇ ಇಂಥ ದ್ವಂದ್ವಗಳಿದ್ರೆ ಎಲ್ಲಿಯ ಬಸವಣ್ಣ ಯಾರಿಗೆ ಬೇಕು? ಹೌದು ಹೌದು. ಯಾವುದು ಅದ್ಭುತವಾಗಿರುವಂಥ ಒಂದು ವೃಕ್ಷದಲ್ಲಿ ಬೆಳೀತಕ್ಕಂಥ ಅನೇಕ ರೋಗಗ್ರಸ್ತ ಕಾಯಿಗಳು, ಪೀಚುಗಳು ಕೆಳಗೆ ಬೀಳ್ತಾವಲ್ಲ, ಒಳ್ಳೆ ಅದ್ಭುತವಾದ ಅಮೃತ ಫಲ ಕೊಡುವಂಥ ಮರದ ಎಲ್ಲವೂ ಹಣ್ಣಾಗೋದಿಲ್ಲ. ಇಲ್ಲ, ಒಂದು ನಿಜಕ್ಕೂ ಒಳಗಿನ ಚಿಂತನೆಗಳಿಗೆ ಇಂದಿನ ಏನು ಸಮಾಜ ಇದೆ, ಅದು ರಾಜಕಾರಣಿಯ ನೆಲೆಯಲ್ಲಿ ಶರಣ ಸಂಸ್ಕೃತಿ. ನಾನು ಮೊದಲು ಹೇಳಿದೆ, ಪತ್ರಿಕಾ ವರದಿಗಾರರ ಕೈಯಲ್ಲಿ ಮತ್ತೆ ಅದೊಂದು ರೀತಿಯ ಶರಣ ಸಂಸ್ಕೃತಿ, ಮಠಾಧೀಶರ ಕೈಯಲ್ಲಿ ಮತ್ತೊಂದು ಸಂಸ್ಕೃತಿ, ಆ ಭಾಷಣ ಮಾಡ್ತಕ್ಕಂಥ ಹುಚ್ಚಿನಲ್ಲಿರ್ತಕ್ಕಂಥ ಏನಂತಾರೆ ಅಂಥವರಿಗೆ ಅದೊಂದು ಸಂಸ್ಕೃತಿ,
ಇರೋದು ಒಂದೇ ಸಂಸ್ಕೃತಿ, ಅದು ಬಸವ ಅಲ್ಲ ಅಲ್ಲ, ಇವೆಲ್ಲ ಅವ್ರದ್ದೆಲ್ಲ ಇರೋದು ಕೃತಿಗಳು. ಏನೋ ಗೊತ್ತಿಲ್ಲ ಗುರುಗಳೇ. ಅಲ್ಲ, ಕೃತಿ ನೋಡಿ, ಕೃತಿ ಅಂತಾನೆ ಮಾಡುವಂಥದ್ದು. ನನ್ನ ಇಷ್ಟ ಬಂದಾಗ ನಾನು ಮಾಡ್ತೀನಿ. ಆದರೆ ಇವುಗಳನ್ನೆಲ್ಲ ಹೊರಗಡೆ ಹಾಕಿದ್ರೆ ಒಳಗಡೆ ಇರ್ತಕ್ಕಂಥ ಸಮ್ಯಕ್ ಕೃತಿ ಇದೆಯಲ್ಲ, ಬೌದ್ಧಿಕವಾದ ಚಿಂತನೆಗಳು ಬರೀ ಕೃತಿ ಆಗ್ತವೆ ಸರ್. ಅದರ ಜೊತೆಯಲ್ಲಿ ನಮ್ಮ ಭಾವಾನುಭಾವ ಮತ್ತು ನಮ್ಮ ಮನಸ್ಸು, ಸಹಜ ಚಿಂತನೆ, ನಮ್ಮ ಬೌದ್ಧಿಕ ಮಿಳಿತವಾಯಿತು ಅಂದರೆ ಅದು ಸಂಸ್ಕೃತಿ ಆಗ್ತದೆ. ಆ ಸಂಸ್ಕೃತಿಯನ್ನು ನಾವು ಬೆಳೆಸಬೇಕು. ಅದಕ್ಕೆ ನಾವು ಬಸವ ಸಮಿತಿಯ ಮೂಲಕ ನಾವು ಆಶಾವಾದಿಗಳೇ ಗುರುಗಳೇ. ಸಾಕಷ್ಟು ಇಷ್ಟೊಂದು ಕಷ್ಟಪಟ್ಟು ಅನುವಾದ ಮಾಡ್ತಾ ಇದ್ದೇವೆ, ವ್ಯಕ್ತಿ ಇದೆಲ್ಲ ಮಾಡ್ತಾ ಇದ್ದೇವೆ. ಎಲ್ಲೋ ಒಂದು ಕಡೆ ಬಸವಣ್ಣವ್ರು ಹೇಳಿದಂಗೆ ಆನು ದೈವ ಹೊರಗಣವನು ಈ ವಚನ ಹೇಳ್ತಾ ಸಂಬೋಳಿ ಸಂಬೋಳಿ ಎನ್ನುತ್ತಾ ಹಿಂಬೆನ್ನಲ್ಲಿದ್ದೇನೆ, ನಿಮ್ಮ ನಾಮವಿಡಿದ ಅನಾಮಿಕ ನಾನು ಅಂತಕ್ಕಂಥ ವಚನದ ಕಡೆ ಆ ವಚನ ಸೆಳೆಯುತ್ತೆ ಗುರುವೇ. ಅಂತಹ ಒಬ್ಬ ದಾರ್ಶನಿಕ ಈ ವಚನ ಹೇಳಬೇಕಾದಾಗ ಕೊನೆಗೆ ಎಲ್ಲಿ ತನಕ ಹೇಳ್ತವರು, ಜಜ್ಜನೆ ಜರಿದೆನು ಜಜ್ಜನೆ ಜರಿದೆನು ಜಜ್ಜನೆ ಜರಿದೆನು ನೋಡಯ್ಯ. ಯಾರು ಬರೆದಿದ್ದಾರೆ? ಬಿಬ್ಬನೆ ಬಿರಿದೆನು ಬಿಬ್ಬನೆ ಬಿರಿದೆನು ಬಿಬ್ಬನೆ ಬಿರಿದೆನು ನೋಡಯ್ಯ, ಶರಣರನ್ನು ಅಗಲಿ ನಾನೊಬ್ಬನೇ ಉಳಿದೆನು ನೋಡಯ್ಯ. ಇದು ಅನ್ಬೇಕಾಗಿತ್ತು ಅವರು. ಈ ವಚನದ ಸಾಲು ಯಾಕೆ ಬರಬೇಕು? ಇವತ್ತಿಗೂ ಅದು ಪ್ರಶ್ನಾತೀತವಾಗಿ ಪ್ರಶ್ನೆಗೆ ಇವತ್ತಿಗೂ ಕೂಡ ಎಷ್ಟು ಜನ ಈ ಸಂಸ್ಕೃತಿಯನ್ನು ನಾವು ಅದು ಸುಮ್ಮನೆ ಮಾತಿಗೆ ಮಾತಾಡ್ತೀವಿ, ಎಲ್ಲರೂ ಮಾತಿಗೆ ಮಾತಾಡ್ತೀವಿ ವಚನಗಳನ್ನು, ಆದರೆ ಬದುಕುವ ರೀತಿಯನ್ನು ಕಲಿದೆ ಹೋಗಿದ್ದಕ್ಕೆ ಈ ವಚನ ಸಂವಿಧಾನದ ಕೆಲವು ಅಂಶಗಳನ್ನು ಮತ್ತೊಮ್ಮೆ ಎಲ್ಲರ ಖಂಡಿತ ಹೇಳಬೇಕು, ಇದನ್ನು ಅರ್ಥೈಸಿಕೋಬೇಕಾಗ. ಅಲ್ಲ, ಅದು ನಾವು ಹೇಳೋದನ್ನ ಅವ್ರಿಗೆ ಕೇಳಿ ಸುಮ್ಮನಾಗಬಾರ್ದು, ಅದರಂತೆ 4 ಹೆಜ್ಜೆ ನಡೀಬೇಕು. ಇದು ಭಾರತದ ಸಂವಿಧಾನದ ರೂಪದಲ್ಲಿ ಈ ವಚನ ಸಂವಿಧಾನವನ್ನು ಸಿದ್ಧಪಡಿಸಿದ್ದೇವೆ. ಇದನ್ನು ನೀವು ಪ್ರತಿಯೊಬ್ಬರು ಬಸವಪಥದಲ್ಲೂ ಪ್ರಕಟಿಸಿದ್ದೆ ನಾನು. ಆದ್ದರಿಂದ ಅದನ್ನು ನೋಡಿ ತಮ್ಮ ಮನೆಗಳಲ್ಲಿ ಅಥವಾ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಇದು ನಮ್ಮ ಸಂವಿಧಾನ, ಇದು ಬದುಕಿನ ಸಂವಿಧಾನ ಅಷ್ಟೇ. ಇದೇನು ಧರ್ಮ, ನಾನು ಲಿಂಗಾಯತನಾಗ್ತೇನೆ ಅದಲ್ಲ ಇದಲ್ಲ, ಆ ಮಾತೇ ಬೇಡ. ಇಲ್ಲಿ ಮನುಷ್ಯನಾಗಿ ಬದುಕಲಿಕ್ಕೆ ಬೇಕಾದಂಥ ಬದುಕುವ ಧರ್ಮದ ಒಂದು ಸಂವಿಧಾನ ಇದು. ವಿಶ್ವಗುರು ಬಸವಣ್ಣನವರು ಬೋಧಿಸಿದ ಶರಣ ಸಂಸ್ಕೃತಿಯ ನೈಜ ಆಚರಣೆಯ ದಶಸೂತ್ರಗಳನ್ನು ನಾನು ಬದುಕಿನಲ್ಲಿ ಸಂಪೂರ್ಣವಾಗಿ ಅಳವಡಿಸಿಕೊಳ್ಳುತ್ತೇನೆ. ಲಿಂಗ ಸಾಕ್ಷಿಯಾಗಿ ಇದು ಎಲ್ಲರ ಮನಸ್ಸಿನಲ್ಲಿ ಅದು ಜಾಗೃತ ಆಗಬೇಕು. ಲಿಂಗ ಸಾಕ್ಷಿಯಾಗಿ ಇದನ್ನು ನಾನು ಪ್ರಮಾಣ ಮಾಡ್ತಾ ಇದ್ದೇನೆ. ಶರಣ ಸಂಸ್ಕೃತಿಯ ತತ್ವಗಳನ್ನು ಅರಿತು ಬದುಕಿನಲ್ಲಿ ಆ ತತ್ವಗಳನ್ನು ನಿಷ್ಠೆಯಿಂದ ಪಾಲಿಸುತ್ತೇನೆ. ಇದು ಮತ್ತೆ ವಚನ ಪ್ರಮಾಣ. ಅದರಿಂದ ಇದು ವಚನ ಸಂವಿಧಾನ. ಇಷ್ಟಲಿಂಗದ ಅನುಭವ ಪಥದಲ್ಲಿ ಸಾಗುತ್ತೇನೆ. ಇಷ್ಟಲಿಂಗದ ಅನುಭವ ಪಥದಲ್ಲಿ ಸಾಗುತ್ತೇನೆ. ಇಷ್ಟಲಿಂಗದ ಅನುಭವ ಪಥವನ್ನು ಒಂದು ಧಾರ್ಮಿಕ ಪಥವಾಗಿ ಪರಿವರ್ತಿಸಿಬಿಟ್ಟು ಇದು ಲಿಂಗಾಯತರದು ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಗುರುಗಳಲ್ಲ. ಬಸವಣ್ಣನ ಇದು ವಿಶ್ವ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಅಂತಕ್ಕಂಥ ಮಾತಿನಲ್ಲೇ ಇದು ಜನ ಏನು ತಿಳ್ಕೊಂಡಿದ್ದೀವಿ ನಾವೆಲ್ಲ. ಇಷ್ಟಲಿಂಗ ಅಂದಾಕ್ಷಣ ಲಿಂಗಾಯತರದು. ಬಹುಶಃ ಇದರಲ್ಲಿ ಏನೋ ಒಂದು ಕುಂದುಕೊರತೆ ಇದೆ. ನಾವು ಹೇಳುವವರು ಕೂಡ ಸಮಾಜಕ್ಕೆ ಸರಿಯಾಗಿ ತಿಳಿಸಿಲ್ಲ ಅನಿಸುತ್ತೆ. ಹಾಗೆ ಬಸವಣ್ಣನವರು ಮಾರ್ಗದರ್ಶಿಸಿರುವ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ, ಈ ತತ್ವಗಳನ್ನು ಅಳವಡಿಸಿಕೊಂಡು ಅಂತರಂಗ ಬಹಿರಂಗಗಳನ್ನು ಶುದ್ಧೀಕರಿಸಿಕೊಳ್ಳುತ್ತೇನೆ. ಇದು ನನ್ನ ವಚನ ಪ್ರಮಾಣ. ಬಹುಶಃ ಈ ಪ್ರಮಾಣವನ್ನು ಭಾಳ ಸೂಕ್ಷ್ಮವಾಗಿ ನೋಡಬೇಕು ಗುರುಗಳೇ. ನನ್ನ ಕಾಯಕವನ್ನು ಭಕ್ತಿ, ಶ್ರದ್ಧೆ, ನಿಷ್ಠೆಯೊಂದಿಗೆ ಲಿಂಗ ಸಾಕ್ಷಿಯಾಗಿ ನಿರ್ವಹಿಸುತ್ತೇನೆ. ಏನೋ ಹೊಲಸು ಕೆಲಸ ಮಾಡಿ ನಾನು ಕಾಯಕ ಮಾಡ್ತೀನಿ ಅಂದರೆ ಕಾಯಕದ ಅರ್ಥ ಏನು? ಕೆಲಸಕ್ಕೂ ಕಾಯಕ ಇರುವ ವ್ಯತ್ಯಾಸವೇನು? ಇದನ್ನು ಅರಿಬೇಕಲ್ಲ ಸಂಪೂರ್ಣವಾಗಿ. ಅದು ಲಿಂಗ ಸಾಕ್ಷಿಯಾಗಿ ನಾವು ಹೇಳಿದ್ದೇವೆ, ಕರ್ಮ ಮತ್ತು ಕಾಯಕ ಖಂಡಿತ ಹೇಳಿದ್ದೇವೆ ಗುರುಗಳೇ. ಅದನ್ನು ಮುಂದಿನ ದಿನ ಜನನೂ ಕೂಡ ಕಾಯಕ ಶಬ್ದದ ಬಗ್ಗೆ ಕೇಳಬೇಕು. ಶರಣರ ದಾಸೋಹ ತತ್ವವನ್ನು ಅರಿತು ಬದುಕಿನಲ್ಲಿ ಅಳವಡಿಸಿಕೊಳ್ಳುತ್ತೇನೆ. ಇದು ನನ್ನ ಪ್ರಮಾಣ. ಬದುಕಿನ ಎಲ್ಲ ಆಚರಣೆಗಳನ್ನು ಅರಿವಿನಿಂದ ಆಚರಿಸುತ್ತೇನೆ. ಎಷ್ಟು ಗಂಭೀರವಾಗಿದೆ ಗುರುಗಳೇ. ಹೌದು, ತಿಳಿದು ಮಾಡಬೇಕು. ತಿಳಿದು ಏನೇ ಇರಲಿ ಕೂಡ ಆತ್ಮಸಾಕ್ಷಿ, ಲಿಂಗ ಸಾಕ್ಷಿ, ಎಷ್ಟು ಅದು ಪ್ರಮಾಣ ಮಾಡ್ತಾರಲ್ಲ ಗುರು ಶರಣರ ವಚನಗಳಲ್ಲಿ. ತಲೆದಂಡ, ಲಿಂಗ ಸಾಕ್ಷಿ, ನಿನ್ನ ಮನಸಾಕ್ಷಿ,
ಎಷ್ಟರ ಮಟ್ಟಿಗೆ ಅವ್ರು ಪ್ರಮಾಣ ಮಾಡಬೇಕು? ನಿಜಗುಣ ಶಿವಗಳು ಹೇಳ್ತಾರೆ, ತಿಳಿದು ಸಮಯ ನಿಷ್ಠೆಗಲಿ ಅಂತ. ನೋಡಿ, ಎಲ್ಲರೂ ಕೂಡ ಎಷ್ಟು ಸಾಕ್ಷಿಯಾಗಿ ಮಾಡಪ್ಪ ನೀನು ಅಂದ್ರೆ ನಾವು ಮಾಡ್ತೀವ. ದಯವೇ ಧರ್ಮದ ಮೂಲವೆಂದರಿತು ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುತ್ತೇನೆ. ಇದಕ್ಕೆ ಭಾಳ ಜನ ನನಗೆ ಪ್ರತಿಕ್ರಿಯೆ ಮಾಡಿದ್ರು, ಏನ್ರಿ ಆಹಾರ ಪದ್ಧತಿಯನ್ನು ನೀವು ವ್ಯಂಗ್ಯವಾಗಿ ನಾನು ಯಾವಾಗ ವ್ಯಂಗ್ಯವಾಗಿ ಹೇಳಿದೆ? ನಾವೆಂದು ಹೇಳೋದೇ ಇಲ್ಲ ಅದನ್ನು. ನಿಮ್ಮ ನಿರ್ಣಯ ಏನು ಮಾಡ್ಕೋತೀರೋ ಮಾಡ್ಕೊಳ್ಳಿ, ನಾವೆಲ್ಲರನ್ನು ಗುರುಗಳೇ ಹೇಳಿದಾಗೆ ನಾವು ಬದಲಾಯಿಸೋಕ್ಕಾಗೋದಿಲ್ಲ, ಇದು ನಿಶ್ಚಿತ. ಆದರೂ ಕೂಡ ಇಲ್ಲಿ ಬರೆದಿರೋದೇನು? ದಯೆಯೇ ಧರ್ಮದ ಮೂಲ. ಈಗೇನೋ ತಿಂತಿರ್ತೀರಿ ಮಾಂಸವನ್ನು, ತಿನ್ನುವಾಗ ಪ್ರಾಣಿಯನ್ನು ಬಲಿ ಆಗಲೇಬೇಕಲ್ಲ. ಅಲ್ಲಿ ಅದು ನನ್ನ ಬಾಯಿ ತುತ್ತಿನಲ್ಲಿ ಅದರ ಅರಿವು ಮೂಡಬೇಕೋ ಇಲ್ವೋ? ಇದು ಬಸವ ತತ್ವ, ಇದು ಶರಣ ಸಂಸ್ಕೃತಿಯ ನೆಲೆ. ಇದರಲ್ಲಿ ಆಹಾರ ಪದ್ಧತಿ ಬದಲಾಯಿಸುವಂತಕ್ಕಂಥ ಮತ್ತೆ ಚರ್ಚೆಗೆ ನಾನು ಒಳಗೆ ಮಾಡೋಕ್ಕೆ ಇಚ್ಛೆನೇ ಇಲ್ಲ. ಆದರೆ ಈ ತತ್ವ ತಿಳ್ಕೊಳ್ಳಿ, ಸರ್ವ ಸಮಾನತೆಯ ಶರಣರ ತತ್ವದಂತೆ ನಡೆಯುತ್ತೇನೆ, ಇದು ನನ್ನ ಪ್ರಮಾಣ. ಶರಣರ ದೇಹಾಲಯ ಸಂಸ್ಕೃತಿಯನ್ನು ಬರೀ ಒಪ್ಪೋದಲ್ಲ, ಬರೀ ಭಾಷಣಕ್ಕಲ್ಲ, ಒಪ್ಪಿ ನಾನು ಬದುಕುತ್ತೇನೆ, ಇದು ನನ್ನ ಪ್ರಮಾಣ. ಮುಖ್ಯ ಇದು, ಒಪ್ಪಿ. ಕಾರಣ ಈ ದೇವಾಲಯಕ್ಕೆ ಹೋದಾಗ ಮಾತ್ರ ಭಕ್ತಿಯಿಂದ ತಲೆ ಬಾಗಿಸೋದು, ಪೂಜಾರಿ ಕೊಟ್ಟಿದ್ದೀನಿ ಹಿಂಗೆ ಮಾಡೋದು ಎಲ್ಲ ಮಾಡ್ತೇವೆ ಗುರುಗಳೇ. ಆದರೆ ಈ ದೇಹವೇ ದೇವಾಲಯವಾದಾಗ ಯಾವ ಒಂದು ಪವಿತ್ರತೆ, ಒಳಗಿರುವಂತ ಎಷ್ಟು ಪವಿತ್ರತೆಯಿಂದ ನಾನು ಬದುಕಬೇಕು, ಎಷ್ಟರ ಮಟ್ಟಿಗೆ ಅಂತರಂಗ ಶುದ್ಧಿ ಇರಬೇಕು, ಬಹಿರಂಗದ ಶುದ್ಧಿ ಇರಬೇಕು. ಕೊನೆಗೆ ಬಸವಣ್ಣನವರೇ ಹೇಳುವ ಹಾಗೆ ನ್ಯಾಯ ನಿಷ್ಠುರಿಯಾಗಿ, ದಾಕ್ಷಿಣ್ಯಪರ. ಅದಕ್ಕೆ ಈ ಪ್ರಶ್ನೆಗಳಲ್ಲಿ ಹೀಗೆ ಬರ್ತವೆ. ಕಠಿಣ ಪ್ರಶ್ನೆ ಅನ್ಸಿದ್ರೂ ಕೂಡ ಕೇಳಲೇಬೇಕು. ನ್ಯಾಯ ನಿಷ್ಠುರಿಯಾಗಿ, ಯಾರಿಗೂ ದಾಕ್ಷಿಣ್ಯ ಬೇಕಾಗಿಲ್ಲ, ದಾಕ್ಷಿಣ್ಯ ಪರನಲ್ಲದೆ, ಲೋಕ ವಿರೋಧಿಯಾದರೂ ಶರಣರಂತೆ ಯಾರಿಗೂ ಅಂಜದೆ ಕೂಡಲ ಸಂಗಮ ದೇವರ ರಾಜ ತೇಜದಲ್ಲಾಗಿ ನಾನು ಬದುಕುತ್ತೇನೆ. ಇದಕ್ಕಿಂತ ಪ್ರಮಾಣ ಬೇಕು ಗುರುವೇ. ಇದು ನಮ್ಮ ಅಂತರಂಗದ ಮಿಡಿತವಾಗಬೇಕು. ಈ ವಚನ ಸಂವಿಧಾನವನ್ನ ನನಗೆ ಯಾರೂ ಬೋಧಿಸಬೇಕಾಗಿಲ್ಲ, ನನಗೆ ನಾನೇ ಅರ್ಪಿಸಿಕೊಂಡು ಅರ್ಥೈಸಿಕೊಂಡು ಅರಿವಿನೊಂದಿಗೆ ಶರಣ ಸಂಸ್ಕೃತಿಯನ್ನು ಬದುಕಿ ನನ್ನ ಬದುಕಿನ ಶಾಸನವಾಗಿ ವಿಧಿಸಿಕೊಳ್ಳುತ್ತೇನೆ. ಬಹುಶಃ ಈ ಏನು ವಚನ ಸಂವಿಧಾನ ಇದೆ, ಇದೆಲ್ಲರೂ ಕೂಡ ಬಸವಪಥದಲ್ಲಿ ನಾವು ಮುದ್ರಣ ಮಾಡಿದ್ದೇವೆ. ಬೇಕಾದರೆ ಬಸವ ಸಮಿತಿ ಕೇಳಿ ನಾವು ಕಳಿಸ್ಕೊಡೋ ವ್ಯವಸ್ಥೆನೂ ಮಾಡ್ತೇವೆ. ಮಕ್ಕಳಲ್ಲಿ, ವಿಶೇಷವಾಗಿ ಶಾಲಾ ಮಕ್ಕಳಲ್ಲಿ ಯಾರಾದರೂ ಶಿಕ್ಷಕರು ನೋಡ್ತಾ ಇದ್ದರೆ ತಮ್ಮ ಕಾಲೇಜುಗಳಲ್ಲಿ ಇದು ಮುಂಜಾನೆ ತಾವೇನು ಪ್ರೇಯರ್ಸ್ ಮಾಡಿಸ್ತೀರಿ, ಆ ಪ್ರೇಯರ್ಗಿಂತ ಇದು ಅದ್ಭುತವಾದ ಸಂವಿಧಾನದ ಶೀರ್ಷಿಕೆ ಅಂತ ತಿಳ್ಕೊಂಡಿದ್ದೇನೆ. ಹೀಗೆ ನಾವು ಈ ಅರಿವಿನ ಏನು ನಮ್ಮದು ಆಚರಣೆ, ಒಂದು ನಿಜಾಚರಣೆ ಅಂತಲ್ಲ, ಅದನ್ನು ಅರಿವಿನ ಆಚರಣೆ ಅನ್ನೋದು ಮುಂದಿನ 3 ವಾರಗಳು ಬರ್ತಕ್ಕಂಥ 6 ವಾರಗಳಲ್ಲಿ ಬರ್ತಕ್ಕಂಥ ನಾದಾನುಸಂಧಾನದ ಪೂರ್ವ ಪೀಠಿಕೆಯಾಗಿ ಇವತ್ತಿನ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅದನ್ನು ದಯವಿಟ್ಟು ನೋಡಿ. ಆಮೇಲೆ 6 ಕಾರ್ಯಕ್ರಮಗಳು ಮುಗಿದ ಮೇಲೆ ಇದರ ಮುಕ್ತಾಯದ ಸನ್ನಿವೇಶವನ್ನು ನಾವು ಅಲ್ಲಿ ನಿಜಾಚರಣೆಯ ಸಮಾರೋಪವನ್ನು ಆಮೇಲೆ ಹೇಳ್ತೇವೆ. ಶರಣಾರ್ಥಿ ಪೂಜ್ಯರೇ, ತಮಗೂ ಶರಣ. ಬಸವಾ 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 ಹರ ಬಸವಾಯ ನಮಃ, ಪ್ರಭು ಬಸವಾಯ ನಮಃ, ಗುರು ಬಸವಾಯ ನಮಃ, ಲಿಂಗ ಬಸವಾಯ ನಮಃ, ಜಂಗಮ ಬಸವಾಯ ನಮಃ, ಭಸ್ಮ ಬಸವಾಯ ನಮಃ, ರುದ್ರಾಕ್ಷಿ ಬಸವಾಯ ನಮಃ, ಮಂತ್ರ ಬಸವಾಯ ನಮಃ, ಪಾದೋದಕ ಬಸವಾಯ ನಮಃ, ಪ್ರಸಾದ ಬಸವಾಯ ನಮಃ, ಚಿನ್ನಿಧಿ ಬಸವಾಯ ನಮಃ, ಚಿನ್ನಾದ ಬಸವಾಯ ನಮಃ, ಚಿದ್ಬಿಂದು ಬಸವಾಯ ನಮಃ, ಚಿತ್ಕಲ ಬಸವಾಯ ನಮಃ, ಚಿದಂಗ ಬಸವಾಯ ನಮಃ, ನಿಷ್ಪ್ರಪಂಚ ಬಸವಾಯ ನಮಃ, ನಿರಂಜನ ಬಸವಾಯ ನಮಃ,
ನಿರ್ಗುಣ ಬಸವಾಯ ನಮಃ ನಿತ್ಯತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ತಂದು ಹೊತ್ತು ಹೋಗ